ಋಷಯೇ ಮನವೋ ದೇವ ಮನುಪುತ್ರ ಮಹೌಜಸಃ ಕಲಾಹ ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತಃ. ಅನುವಾದ. ಶ್ರೀಲ ಪ್ರಭುಪಾದ್ಗೆ ಜೈ. ಎಲ್ಲ ಋಷಿಗಳು, ಮನುಗಳು, ದೇವತೆಗಳು ಮತ್ತು ಮನುವಿನ ಸಂತತಿಯವರು ವಿಶೇಷವಾಗಿ ಸಾಮರ್ಥ್ಯವನ್ನು ಹೊಂದಿದವರಾಗಿದ್ದು ಭಗವಂತನ ಸ್ವಾಂಶ ರೂಪಗಳು ಅಥವಾ ಸ್ವಾಂಶ ರೂಪದ ಸ್ವಾಂಶ ಭಾಗಗಳು ಆಗಿರುತ್ತಾರೆ. ಪ್ರಜಾಪತಿಗಳನ್ನು ಈ ಪಟ್ಟಿಯಲ್ಲಿ ಸೇರಿಸಬಹುದು. ಭಾವಾರ್ಥ: ತುಲಾತ್ಮಕವಾಗಿ ಕಡಿಮೆ ಶಕ್ತಿಯನ್ನು ಹೊಂದಿದವರನ್ನು ವಿಭೂತಿ ಅವತಾರಗಳೆಂದು, ಹೆಚ್ಚು ಶಕ್ತಿ ಹೊಂದಿದವರನ್ನು ಆವೇಶ ಅವತಾರಗಳೆಂದು ಕರೆಯಲಾಗುತ್ತದೆ. ಶ್ಲೋಕ 28. ಏತೇ ಚಾಂಶಕಲಾ ಪುಂಸಾ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿವ್ಯಾಕುಲಂ ಲೋಕಂ ಮೃಡಯಂತಿ ಯುಗೆ ಯುಗೆ. ಅನುವಾದ ಮತ್ತು ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದ್ ಕಿ ಜೈ. ಮೇಲೆ ಉಲ್ಲೇಖವಾಗಿರುವ ಎಲ್ಲ ಅವತಾರಗಳು ಭಗವಂತನ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗಗಳ ಭಾಗಗಳು ಆಗಿರುತ್ತಾರೆ. ಆದರೆ ಭಗವಾನ್ ಕೃಷ್ಣನು ಮಾತ್ರ ಮೂಲ ದೇವೋತ್ತಮ ಪರಮಪುರುಷನಾಗಿದ್ದಾನೆ. ಯಾವಾಗ ಭೂಮಿಯಲ್ಲಿ ನಿರೀಶ್ವರವಾದಿಗಳ ಗೊಂದಲ ಉಂಟಾಗುವುದೋ ಆಗೆಲ್ಲ ಭಗವಂತನು ಭಕ್ತರನ್ನು ಕಾಪಾಡುವುದಕ್ಕೋಸ್ಕರ ಅವತಾರವೆತ್ತುತ್ತಾನೆ. ಭಾವಾರ್ಥ: ಮೇಲಿನ ಶ್ಲೋಕಗಳಲ್ಲಿ ದೇವೋತ್ತಮ ಪರಮಪುರುಷನಾದ ಭಗವಾನ್ ಕೃಷ್ಣನು ಬೇರೆ ಬೇರೆ ಅವತಾರಗಳಿಗಿಂತ ಭಿನ್ನ ಎಂಬುದನ್ನು ಗುರುತಿಸಲಾಗಿದೆ. ನಿರ್ನಿಮಿತ್ತ ದಯೆಯಿಂದ ಭಗವಂತನು ತನ್ನ ಆಧ್ಯಾತ್ಮಿಕ ನೆಲೆಯಿಂದ ಕೆಳಗಿಳಿಯುತ್ತಾನೆ ಎಂಬ ಕಾರಣದಿಂದ ಮಾತ್ರ ಆತನ ಹೆಸರನ್ನು ಉಳಿದ ಅವತಾರಗಳೊಂದಿಗೆ ಹೇಳಲಾಗುತ್ತದೆ. ಅವತಾರ ಎಂದರೆ ಕೆಳಗಿಳಿಯುವುದು ಎಂದರ್ಥ. ತನ್ನ ಎಲ್ಲಾ ಅವತಾರಗಳಲ್ಲೂ ಸ್ವಯಂ ಭಗವಂತನೂ ಕೂಡ ಬೇರೆ ಬೇರೆ ಲೋಕಗಳಲ್ಲಿ ಭೌತಿಕ ಜಗತ್ತಿನ ಬೇರೆ ಬೇರೆ ಜೀವರಾಶಿಗಳ ಮಧ್ಯೆ ಕೆಲವು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಕೆಳಗಿಳಿಯುತ್ತಾನೆ. ಕೆಲವೊಮ್ಮೆ ತಾನೇ ಬರುತ್ತಾನೆ. ಕೆಲವು ಬಾರಿ ಆತನ ಬೇರೆ ಬೇರೆ ಸ್ವಾಂಶ ಭಾಗಗಳು ಅಥವಾ ಸ್ವಾಂಶ ಭಾಗದ ಭಾಗಗಳು ಅಥವಾ ಆತನಿಂದ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಶಕ್ತಾವೇಶಗೊಂಡ ಆತನ ವಿಭಿನ್ನಾಂಶಗಳು ಭೌತಿಕ ಜಗತ್ತಿನಲ್ಲಿ ನಿರ್ದಿಷ್ಟವಾದ ಕಾರ್ಯವನ್ನು ನಿರ್ವಹಿಸಲು ಅವತರಿಸುತ್ತಾರೆ. ಸ್ವಾಂಶ ರೂಪ ಅಥವಾ ಸ್ವಾಂಶ ರೂಪದ ಭಾಗಗಳಲ್ಲಿ ಈ ಸಮೃದ್ಧಿಯು ಆಂಶಿಕವಾಗಿ ಪ್ರಕಟವಾಗುತ್ತದೆ. ಅದಕ್ಕೆ ಕಾರಣ ಕೆಲವು ನಿಶ್ಚಿತ ಕಾರ್ಯಗಳಿಗೆ ಭಗವಂತನು ವಿಭಿನ್ನ ಶಕ್ತಿಗಳಿಂದ ಕೆಲವು ಪ್ರಕಟಣೆಗಳ ಅಗತ್ಯವಿರುತ್ತದೆ ಎಂಬುದು ಗಮನಿಸಬೇಕಾದ ಸಂಗತಿ. ಒಂದು ಕೋಣೆಯಲ್ಲಿ ಸಣ್ಣ ವಿದ್ಯುತ್ ದೀಪಗಳು ಬೆಳಗುತ್ತಿವೆ ಎಂದರೆ ವಿದ್ಯುತ್ ಕೇಂದ್ರಾಗಾರದ ಶಕ್ತಿಯೇ ಅಷ್ಟು ಸೀಮಿತವಾದುದು ಎಂದು ಭಾವಿಸಬಾರದು. ಅದೇ ವಿದ್ಯುತ್ ಕೇಂದ್ರಾಗಾರವು ಭಾರೀ ಯಂತ್ರಗಾರಗಳಿಗೆ ಹೆಚ್ಚಿನ ಶಕ್ತಿಯನ್ನು ಒದಗಿಸಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ಅದೇ ರೀತಿ ಕೆಲವು ಬಾರಿ ಭಗವಂತನ ಅವತಾರಗಳು ಸೀಮಿತ ಶಕ್ತಿಯನ್ನಷ್ಟೇ ಪ್ರದರ್ಶಿಸಿದರೆ ಅದಕ್ಕೆ ಕಾರಣ ಆ ನಿಶ್ಚಿತ ಕಾಲದಲ್ಲಿ ಅಷ್ಟು ಶಕ್ತಿ ಪ್ರದರ್ಶನ ಸಾಕು ಎಂಬುದು ಮಾತ್ರ. ಉದಾಹರಣೆಗೆ ಭಗವಾನ್ ಪರಶುರಾಮರು 21 ಬಾರಿ ಅವಿಧೇಯರಾದ ಕ್ಷತ್ರಿಯರನ್ನು ಕೊಲ್ಲುವುದರ ಮೂಲಕ ಮತ್ತು ಭಗವಾನ್ ನರಸಿಂಹನು ಮಹಾಶಕ್ತಿಶಾಲಿಯೂ ನಾಸ್ತಿಕನೂ ಆದ ಹಿರಣ್ಯಕಶಿಪುವನ್ನು ಕೊಲ್ಲುವುದರ ಮೂಲಕ ಅಸಾಮಾನ್ಯ ಸಮೃದ್ಧಿಯನ್ನು ಪ್ರದರ್ಶಿಸುತ್ತಾರೆ. ಹಿರಣ್ಯಕಶಿಪು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಬೇರೆ ಲೋಕದ ದೇವತೆಗಳು ಆತನ ಹುಬ್ಬಿನ ಆಘಾತಕರ ಕೊಂಕಿನಿಂದ ನಡುಗಿ ಹೋಗುತ್ತಿದ್ದರು. ಭೌತಿಕ ಅಸ್ತಿತ್ವದ ಉನ್ನತ ಮಟ್ಟದಲ್ಲಿ ಇದ್ದಂತಹ ದೇವತೆಗಳು ಅತ್ಯಂತ ಶ್ರೀಮಂತರಾದ ಮಾನವ ಜೀವಿಗಳನ್ನು ಆಯುಷ್ಯದ ಪ್ರಮಾಣದಲ್ಲಿ, ಸೌಂದರ್ಯದಲ್ಲಿ, ಸಂಪತ್ತಿನಲ್ಲಿ, ಪರಿಕರಗಳಲ್ಲಿ ಮತ್ತು ಉಳಿದ ಎಲ್ಲ ಅಂಶಗಳಲ್ಲಿ ಮೀರಿಸುವಂತಹುದು. ಆದರೂ ಹಿರಣ್ಯಕಶಿಪು ಎಂದರೆ ಅವರು ಭಯಪಡುತ್ತಿದ್ದರು. ಆದುದರಿಂದ ಭೌತಿಕ ಜಗತ್ತಿನಲ್ಲಿ ಹಿರಣ್ಯಕಶಿಪು ಎಂಥ ಶಕ್ತಿಶಾಲಿಯಾಗಿದ್ದ ಎಂಬುದನ್ನು ನಾವು ಸುಲಭವಾಗಿ ಊಹಿಸಬಹುದು. ಆದರೆ ಅಂತಹ ಹಿರಣ್ಯಕಶಿಪುವನ್ನು ಕೂಡ ಭಗವಾನ್ ನರಸಿಂಹರು ತಮ್ಮ ಉಗುರುಗಳಿಂದ ಛಿದ್ರವಾಗಿ ಸೀಳಿ ಹಾಕಿದರು. ಇದರ ಅರ್ಥ ಭೌತಿಕವಾಗಿ ಶಕ್ತಿಶಾಲಿಯಾದ ಯಾರೂ ಭಗವಂತನ ನಖಶಕ್ತಿಯನ್ನು ಎದುರಿಸಲಾರರು ಎಂಬುದು. ಅದೇ ರೀತಿ ಜಮದಗ್ನಿಯು ತಮ್ಮ ರಾಜ್ಯಗಳಲ್ಲಿ ಸ್ಥಾಪಿತರಾಗಿದ್ದ ಅವಿಧೇಯ ಪೃಥ್ವಿಪತಿಗಳನ್ನು ಕೊಲ್ಲುವುದಕ್ಕಾಗಿ ಭಗವಾನ್ ಶಕ್ತಿಯನ್ನು ಪ್ರದರ್ಶಿಸಿದನು. ಭಗವಂತನ ಶಕ್ತಾವೇಶಿತ ಅವತಾರವಾದ ನಾರದ ಮತ್ತು ಸ್ವಾಂಶ ಅವತಾರವಾದ ವರಹ, ಅದೇ ರೀತಿ ಪರೋಕ್ಷವಾಗಿ ಶಕ್ತಾವೇಶಿತವಾದ ಭಗವಾನ್ ಬುದ್ಧ ಜನಸಮುದಾಯದಲ್ಲಿ ದೈವಶ್ರದ್ಧೆಯನ್ನು ಹುಟ್ಟಿಸಿದವರು. ರಾಮ ಮತ್ತು ಧನ್ವಂತರಿ ಭಗವಂತನ ಕೀರ್ತಿಯನ್ನು ಪ್ರದರ್ಶಿಸಿದರೆ ಬಲರಾಮ, ಮೋಹಿನಿ ಮತ್ತು ವಾಮನ ಭಗವಂತನ ಸೌಂದರ್ಯವನ್ನು ಪ್ರದರ್ಶಿಸಿದರು. ದತ್ತಾತ್ರೇಯ, ಮತ್ಸ, ಕುಮಾರ, ಕಪಿಲ ಭಗವಂತನ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರದರ್ಶಿಸಿದರು. ನರ ಮತ್ತು ನಾರಾಯಣ ಋಷಿಗಳು ಭಗವಂತನ ವೈರಾಗ್ಯವನ್ನು ಪ್ರದರ್ಶಿಸಿದರು. ಹೀಗೆ ಭಗವಂತನ ಬೇರೆ ಬೇರೆ ಅವತಾರಗಳು ಪ್ರತ್ಯಕ್ಷವಾಗಿಯೋ ಅಥವಾ ಪರೋಕ್ಷವಾಗಿಯೋ ಆತನ ಬೇರೆ ಬೇರೆ ಲಕ್ಷಣಗಳನ್ನು ಪ್ರದರ್ಶಿಸಿದವು. ಆದರೆ ಆದಿಪುರುಷನಾದ ಭಗವಾನ್ ಕೃಷ್ಣನು ಮಾತ್ರ ದೇವೋತ್ತಮ ಪರಮಪುರುಷನ ಎಲ್ಲಾ ಲಕ್ಷಣಗಳನ್ನು ಪ್ರದರ್ಶಿಸಿದನು. ಆದುದರಿಂದಲೇ ಆತನು ಬೇರೆ ಎಲ್ಲ ಅವತಾರಗಳ ಮೂಲ ಆಕರ ಎಂದು ನಿಶ್ಚಿತವಾಗುವುದು. ಗೋಪಿಕಾಶ್ರೀಯರೊಂದಿಗೆ ಕೃಷ್ಣನು ನಡೆಸಿದ ಲೀಲೆಗಳು ಅವನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ.
ಇದೇ ಭಗವಾನ್ ಶ್ರೀಕೃಷ್ಣನು ಪ್ರದರ್ಶಿಸಿದ ಅತ್ಯಂತ ಅಸಾಮಾನ್ಯವಾದ ಲಕ್ಷಣ. ಗೋಪಿಕೆಯರೊಂದಿಗೆ ಶ್ರೀಕೃಷ್ಣನು ನಡೆಸಿದ ಲೀಲೆಗಳು ಕೇವಲ ದೈಹಿಕ ಪ್ರೇಮದ ಅಭಿವ್ಯಕ್ತಿಯೇ ಎಂಬಂತೆ ಮೇಲ್ನೋಟಕ್ಕೆ ಕಂಡರೂ ಆಧ್ಯಾತ್ಮಿಕ ಅಸ್ತಿತ್ವದ, ಆನಂದದ ಮತ್ತು ಅರಿವಿನ ಅಭಿವ್ಯಕ್ತಿಯೇ ಆಗಿದೆ. ಗೋಪಿಕೆಯರೊಡನೆ ಕೃಷ್ಣನ ನಿರ್ದಿಷ್ಟ ಆಕರ್ಷಕ ಲೀಲೆಯನ್ನು ಯಾರೂ ಅಪಾರ್ಥ ಮಾಡಿಕೊಳ್ಳಬಾರದು. 10ನೇ ಸ್ಕಂದದಲ್ಲಿ ಶ್ರೀಕೃಷ್ಣನ ಆಧ್ಯಾತ್ಮಿಕ ಲೀಲೆಗಳನ್ನು ಭಾಗವತವು ವರ್ಣಿಸುತ್ತದೆ. ಭಗವಾನ್ ಶ್ರೀಕೃಷ್ಣನು ಗೋಪಿಕೆಯರೊಂದಿಗೆ ನಡೆಸುವ ಲೀಲೆಗಳ ಆಧ್ಯಾತ್ಮಿಕ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೇರಿಸಲು ಉಳಿದ 9 ಸ್ಕಂದಗಳಲ್ಲಿ ಭಾಗವತವು ಓದುಗರನ್ನು ಸಿದ್ಧಪಡಿಸುತ್ತದೆ. ಶ್ರೀಲಾ ಜೀವ ಗೋಸ್ವಾಮಿಯವರ ಹೇಳಿಕೆಯ ಪ್ರಕಾರ ಭಗವಾನ್ ಕೃಷ್ಣರು ಬೇರೆಲ್ಲ ಅವತಾರಗಳ ಮೂಲ ಆಕರ. ಅಧಿಕಾರವಾಣಿಯಿಂದ ನುಡಿಯುವ ಬೇರೆ ಲಕ್ಷಣಗಳು ಇದನ್ನೇ ಹೇಳುತ್ತದೆ. ಭಗವಾನ್ ಕೃಷ್ಣನು ಬೇರೆ ಯಾವುದೇ ಮೂಲ ಅವತಾರವಲ್ಲ. ಅವನು ಪುರುಷಾವತಾರಗಳಲ್ಲಿ ಅತ್ಯಂತಿಕ ಸತ್ಯದ ಎಲ್ಲಾ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸಿಕೊಳ್ಳುತ್ತವೆ. ಭಗವದ್ಗೀತೆಯಲ್ಲಿ ಭಗವಂತನು ಸ್ಪಷ್ಟವಾಗಿಯೇ ತನಗಿಂತ ಹಿರಿದಾದ ಮತ್ತು ಸಮಾನವಾದ ಸತ್ಯ ಇನ್ನೊಂದಿಲ್ಲ ಎಂಬುದನ್ನು ಘೋಷಿಸುತ್ತಾನೆ. ಶ್ರೀಕೃಷ್ಣನು ತನ್ನ ಹೊರತು ಬೇರೊಂದು ಆಕಾರವನ್ನು ಹೊಂದಿಲ್ಲ ಎಂಬುದನ್ನು ಖಾತ್ರಿಪಡಿಸಲು ಸ್ವಯಂ ಎಂಬ ಪದವನ್ನು ಈ ಶ್ಲೋಕದಲ್ಲಿ ವಿಶೇಷವಾಗಿ ಬಳಸಲಾಗಿದೆ. ಬೇರೆ ಅವತಾರಗಳ ಬಗ್ಗೆ ಮಾತನಾಡುವಾಗ ಆಯಾ ಅವತಾರಗಳ ನಿರ್ದಿಷ್ಟ ಕಾರ್ಯಭಾರವನ್ನು ಗಮನಿಸಿ ಭಗವಾನ್ ಎಂಬ ಪದವನ್ನು ಬಳಸುತ್ತಾದರೂ ಎಲ್ಲೂ ಆ ಅವತಾರಗಳಲ್ಲಿ ಪರಮಪುರುಷ ಎಂದು ಕರೆಯುವುದಿಲ್ಲ. ಈ ಶ್ಲೋಕದಲ್ಲಿ ಬರುವ ಸ್ವಯಂ ಪದವು ಪಾರಮ್ಯದ ಸಾರಸರ್ವತ್ವ ಎಂಬುದನ್ನು ಸೂಚಿಸುತ್ತದೆ. ಸಾರಸರ್ವತ್ವವಾದ ಕೃಷ್ಣನು ಅದ್ವಿತೀಯನಾಗಿದ್ದಾನೆ. ಅವನು ತನ್ನನ್ನು ತಾನೇ ಬೇರೆ ಬೇರೆ ಭಾಗಗಳಾಗಿ, ಅಂಶಗಳಾಗಿ ಮತ್ತು ಕಣಗಳಾಗಿ ವಿಸ್ತರಿಸಿಕೊಳ್ಳುತ್ತಾನೆ. ಸ್ವಯಂ ರೂಪ, ಸ್ವಯಂ ಪ್ರಕಾಶ, ತದೇಕಾತ್ಮ, ಪ್ರಾಭವ, ವಿಲಾಸ, ವೈಭವ, ವಿಲಾಸ, ಅವತಾರ, ಆವೇಶ ಮತ್ತು ಜೀವ ಇವೇ ಆ ವಿಸ್ತರಣಗಳು. ಈ ಎಲ್ಲಾ ವಿಸ್ತರಣಗಳಿಗೂ ಆಯಾ ವ್ಯಕ್ತಿಗಳಿಗೆ ಹೊಂದುವಂತೆ ಅನಂತವಾದ ಶಕ್ತಿಗಳನ್ನು ನೀಡಲಾಗಿದೆ. ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಪರಿಣಿತರಾಗಿರುವವರು ಸಾರಸರ್ವಸ್ವವಾದ ಕೃಷ್ಣನು 64 ಪ್ರಮುಖ ಲಕ್ಷಣಗಳನ್ನು ಹೊಂದಿದ್ದಾನೆಂದು ಸೂಕ್ಷ್ಮವಾಗಿ ಪರಿಶೀಲಿಸಿ ನುಡಿದಿದ್ದಾರೆ. ಭಗವಂತನ ಎಲ್ಲಾ ವಿಸ್ತರಣಗಳು ಮತ್ತು ವಿಸ್ತರಣಾಂಶಗಳು ಸ್ವಲ್ಪ ಪ್ರಮಾಣದ ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಆದರೆ ಶ್ರೀಕೃಷ್ಣನು 100ಕ್ಕೆ 100 ಲಕ್ಷಣಗಳನ್ನು ಹೊಂದಿರುತ್ತಾನೆ ಮತ್ತು ಶ್ರೀಕೃಷ್ಣನು ಸ್ವಾಂಶ ವಿಸ್ತರಣೆಗಳಾದ ಸ್ವಯಂ ಪ್ರಕಾಶ, ತದೇಕಾತ್ಮ ಮತ್ತು ಅವತಾರ ಎನಿಸಿಕೊಳ್ಳುವ ಎಲ್ಲಾ ವಿಷ್ಣು ತತ್ವಗಳನ್ನು ಪ್ರತಿಶಃ 93 ಆಧ್ಯಾತ್ಮಿಕ ಲಕ್ಷಣಗಳನ್ನು ಹೊಂದಿರುತ್ತದೆ. ಅವತಾರವೂ ಅಲ್ಲದ, ಆವೇಶವೂ ಅಲ್ಲದ, ಅವುಗಳ ಮಧ್ಯಸ್ಥಿಕೆಯೂ ಅಲ್ಲದ ಶಿವನು ಹೆಚ್ಚು ಕಡಿಮೆ 84% ಲಕ್ಷಣಗಳನ್ನು ಹೊಂದಿರುತ್ತಾನೆ. ಆದರೆ ಜೀವನದ ಬೇರೆ ಬೇರೆ ಮಟ್ಟದಲ್ಲಿರುವ ಜೀವಿಗಳ ಗರಿಷ್ಠ 78% ಈ ಲಕ್ಷಣಗಳನ್ನು ಹೊಂದಿರುತ್ತಾರೆ. ಭೌತಿಕ ಅಸ್ತಿತ್ವದ ಬದ್ಧ ಸ್ಥಿತಿಯಲ್ಲಿ ಜೀವಿಗಳು ಈ ಎಲ್ಲಾ ಲಕ್ಷಣಗಳನ್ನು ಬಹಳ ಅಲ್ಪ ಪ್ರಮಾಣದಲ್ಲಿ ಜೀವಿಗಳ ಜೀವನದ ಪುಣ್ಯ ಕರ್ಮಕ್ಕೆ ತಕ್ಕಂತೆ ಬದಲಾಗುವ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಜೀವಿಗಳಲ್ಲಿ ಅತ್ಯಂತ ಪರಿಪೂರ್ಣನಾದವನು ಬ್ರಹ್ಮ. ಅವನು ಒಂದು ವಿಶ್ವದ ಪರಮಾಧಿಕಾರಿ. ಆತನು 100ಕ್ಕೆ 88% ಲಕ್ಷಣಗಳನ್ನು ಪೂರ್ಣವಾಗಿ ಹೊಂದಿರುತ್ತಾನೆ. ಉಳಿದ ದೇವತೆಗಳು ಇದೇ ಲಕ್ಷಣಗಳನ್ನು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಹೊಂದಿರುತ್ತಾರೆ. ಮನುಷ್ಯ ಜೀವಿಗಳಲ್ಲಂತೂ ಈ ಲಕ್ಷಣಗಳು ತೀರಾ ಅಲ್ಪ ಪ್ರಮಾಣದಲ್ಲಿರುತ್ತವೆ. ಮನುಷ್ಯ ಜೀವಿಯೊಬ್ಬ ಪರಿಪೂರ್ಣತೆಗೆ ಮಾದರಿಯ ನೆಲೆಯನ್ನು ಹೊಂದುವುದೆಂದರೆ 100ಕ್ಕೆ 78% ಲಕ್ಷಣಗಳನ್ನು ಪೂರ್ಣವಾಗಿ ಸಾಧಿಸುವುದು. ಜೀವಿಯು ಶಿವ, ವಿಷ್ಣು ಮತ್ತು ಭಗವಾನ್ ಕೃಷ್ಣನಷ್ಟು ಲಕ್ಷಣಗಳನ್ನು ಹೊಂದಿರುವುದು ಅಸಾಧ್ಯ. ಒಬ್ಬ ಜೀವಿಯು 78% ಪ್ರಮಾಣದಷ್ಟು ಆಧ್ಯಾತ್ಮಿಕ ಲಕ್ಷಣಗಳನ್ನು ಪೂರ್ಣವಾಗಿ ಸಾಧಿಸುವ ಮೂಲಕ ದೈವತ್ವವನ್ನು ಪಡೆಯಬಹುದು. ಆದರೆ ಅವನು ಶಿವ, ವಿಷ್ಣು, ಕೃಷ್ಣರಂತೆ ದೇವರಾಗಲು ಎಂದಿಗೂ ಸಾಧ್ಯವಿಲ್ಲ. ಆದರೆ ಮುಂದೊಂದು ಕಾಲದಲ್ಲಿ ಜೀವಿಯು ಬ್ರಹ್ಮನಾಗಬಹುದು. ಭಗವದ್ ಭಕ್ತರಾದ ಜೀವಿಗಳು ಆಧ್ಯಾತ್ಮಿಕ ಆಕಾಶದ ಲೋಕಗಳಲ್ಲಿ ಜೀವಿಸುತ್ತಿದ್ದಾರೆ. ಅವರೆಲ್ಲ ಭಗವಂತನ ಶಾಶ್ವತ ಸಹವಾಸಿಗಳು. ಹರಿಧಾಮ, ಮಹೇಶಧಾಮ ಮೊದಲಾದ ಬೇರೆ ಬೇರೆ ಆಧ್ಯಾತ್ಮಿಕ ಲೋಕಗಳಲ್ಲಿ ಅವರು ಭಗವಂತನ ಸಹವಾಸದಲ್ಲಿ ವಾಸಿಸುತ್ತಿದ್ದಾರೆ. ಈ ಎಲ್ಲಾ ಆಧ್ಯಾತ್ಮಿಕ ಲೋಕಗಳಲ್ಲಿ ಅತ್ಯುನ್ನತವಾದುದು ಕೃಷ್ಣಲೋಕ ಅಥವಾ ಗೋಲೋಕ ವೃಂದಾವನ. 88% ಲಕ್ಷಣಗಳನ್ನು ಸಂಪೂರ್ಣವಾಗಿ ಸಾಧಿಸಿರುವ ಪರಿಪೂರ್ಣ ಜೀವಿಗಳು ಭೌತಿಕ ಶರೀರವನ್ನು ತ್ಯಜಿಸಿದ ಅನಂತರ ಕೃಷ್ಣಲೋಕವನ್ನು ಪ್ರವೇಶಿಸುವ ಅರ್ಹತೆಯನ್ನು ಪಡೆಯುತ್ತಾರೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ಏತೇಚಾಂ ಸಕಲಾ ಪುಂಸಾ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾದಿ ವ್ಯಾಕುಲಂ ಲೋಕಂ ಜನಯಂತಿ ಯುಗೆ ಯುಗೆ. ಇಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆ ಯೋಗ್ಯವಾಗಿದ್ದಾವೆ ಈ ಶ್ಲೋಕದಲ್ಲಿ. ಏತೇಚ ಅಂಶ ಕಲಾ
ಪುಂಸಃ ಕೃಷ್ಣಃ ತು ಭಗವಾನ್ ಸ್ವಯಂ. ಇವತ್ತು ಈ ಭಗವಾನ್ ಅನ್ನೋ ಶಬ್ದ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದು ಬಹಳ ಮುಖ್ಯವಾದದ್ದು ಆರಂಭದಲ್ಲಿ. ಯಾಕಂದ್ರೆ ಭಗವಾನ್ ಅನ್ನೋ ಶಬ್ದವನ್ನು ಚರ್ಚೆ ಮಾಡಿದ್ರೆ ಅವಾಗ ಕೃಷ್ಣಸ್ತು ಭಗವಾನ್ ಸ್ವಯಂ ಮುಂದಿನ ಚರ್ಚೆ ಮಾಡೋದು ತುಂಬಾ ಸರಳವಾಗುತ್ತೆ. ನಮ್ಮ ಲೌಕಿಕ ನಿತ್ಯ ಪ್ರಯೋಗದಲ್ಲಿ ಈ ಪರಮಶಕ್ತಿಮಾನ ವ್ಯಕ್ತಿ ಯಾರಿದ್ದಾರೆ ಅವರ ಬಗ್ಗೆ ಬೇರೆ ಬೇರೆ ನಾವು ಶಬ್ದಗಳನ್ನೇ ಸಂಬೋಧನೆ ಮಾಡ್ತೇವೆ. ಕೆಲವೊಬ್ರು ದೇವರು ಅಂತಂತಾರೆ, ಕೆಲವೊಬ್ರು ಭಗವಂತ ಅಂತಂತಾರೆ, ಕೆಲವೊಬ್ರು ಈಶ್ವರ ಅಂತಂತಾರೆ. ವಾಸ್ತವಿಕವಾಗಿ ಪ್ರತಿಯೊಂದು ಶಬ್ದದ ಒಂದು ವಿಶೇಷ ಅರ್ಥವಿದೆ. ಈಶ್ವರ ಅಂದ್ರೆ ನಿಯಂತ್ರಕ, ಒಬ್ಬರ ವ್ಯಕ್ತಿಯನ್ನು ನಿಯಂತ್ರಣೆ ಮಾಡ್ತಾರೆ, ಅವರು ಈಶ್ವರ. ಬಹಳಷ್ಟು ವ್ಯಕ್ತಿಗಳು ಸಣ್ಣ ಸಣ್ಣ ಈಶ್ವರಗಳು ಇರ್ತಾರೆ. ಉದಾಹರಣೆಗೆ ನಾನು ನನ್ನ ಮನೆಯಲ್ಲಿ ಈಶ್ವರ ಇರ್ಬೋದು, ಅಥವಾ ನನ್ನ ಕಾರ್ಯಕ್ಷೇತ್ರದಲ್ಲಿ ಈಶ್ವರ ಇರ್ಬೋದು, ನಾನು ನನ್ನ ಸಣ್ಣ ಶಕ್ತಿಯಲ್ಲಿ ಈಶ್ವರ ಇರ್ಬೋದು. ಆಮೇಲೆ ದೇವರು ಅಂತಂತಾರೆ. ಆ ತರ ಪ್ರತಿಯೊಂದು ಇದಕ್ಕೆ ಬೇರೆ ಬೇರೆ ಅರ್ಥ ಇದೆ. ಇಲ್ಲೇ ಭಗವಾನ್ ಅಂತ ಯಾಕೆ ಬಳಸಿದ್ದಾರೆ ಈ ಶ್ಲೋಕದಲ್ಲಿ, ಅದನ್ನ ಅರ್ಥ ಮಾಡ್ಕೋಬೇಕು. ಈ ಭಗವಾನು 3 ರೂಪಗಳಲ್ಲಿ ಒಂದು ಅಂತ ಹೇಳ್ತಾರೆ. ವದಂತಿ ತತ್ತತ್ವವಿದ ಜ್ಞಾನಂ ಯದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ. ಇದನ್ನ ನಾವು ಚರ್ಚೆ ಮಾಡಿದ್ವಿ. 3 ರೂಪಗಳಲ್ಲಿ ಪರಮ ಸತ್ಯವನ್ನು ಚಿಂತನೆ ಮಾಡ್ತಾರೆ ಜನ. ಆ 3 ರೂಪ ಅಂದ್ರೆ ಬ್ರಹ್ಮಣ್, ಪರಮಾತ್ಮ ಮತ್ತೆ ಭಗವಾನ್. ಈ 3 ಹೆಸರುಗಳು ಭಾಗವತ್ ಪುರಾಣದಲ್ಲಿ ಬೇರೆ ಬೇರೆ ಕಡೆ ಚರ್ಚಿತವಾಗಿದೆ. ಒಂದೇನಂದ್ರೆ ಜೀವ ಗೋಸ್ವಾಮಿ ಬರೀತಾರೆ, ಈ 3 ರೂಪಗಳು ಜೀವನಿಂದ ಭಿನ್ನವಾಗಿದ್ದಾವೆ. ಯಾವ ಕಾರಣಕ್ಕೂ ಜೀವ ಈ 3ರಲ್ಲಿ ಬರಲ್ಲ. ಜೀವಾತ್ಮ ಯಾವ ಕಾರಣಕ್ಕೂ ಪರಮಾತ್ಮ ಆಗಲ್ಲ, ಜೀವಾತ್ಮ ಯಾವ ಕಾರಣಕ್ಕೂ ಭಗವಂತ ಆಗಲ್ಲ, ಜೀವಾತ್ಮ ಯಾವ ಕಾರಣಕ್ಕೂ ಬ್ರಹ್ಮ ಆಗಲ್ಲ. ಬ್ರಹ್ಮ ಅಂದ್ರೆ ಇದು ಚತುರ್ಮುಖಿ ಬ್ರಹ್ಮ ಅಲ್ಲ, ಇದು ಬ್ರಹ್ಮಣ್ ಅನ್ನೋ ಶಬ್ದ. ಅಂದ್ರೆ ಬ್ರಹ್ಮಣ್ ಅನ್ನೋ ನಪುಂಸಕಲಿಂಗ ಶಬ್ದ. ಇದು ಪರಬ್ರಹ್ಮ ಏನು ಇದು ಪರಂ ಸತ್ಯ ಇದೆಯಲ್ಲ, ಆ ಪರಂ ಸತ್ಯವನ್ನು ಸಂಕೇತ ಮಾಡುತ್ತೆ ಇದು. ಅದಕ್ಕೆ ಆ ಬ್ರಹ್ಮ ಏನಿದೆ ಅದ್ರ ಭಾಗ, ಅದು ಜೀವ ಯಾವ ಕಾರಣಕ್ಕೂ ಆಗಲ್ಲ. ಅದಕ್ಕೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ ಮನುಷ್ಯಾನಿಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳಿದಾನೆ, ಮಮ ಏವ ಅಂಶಃ. ಪ್ರತಿಯೊಂದು ಜೀವ ಭಗವಂತನ ಭಾಗ ಇದೆ, ಭಗವಂತನ ಅಂಶ ಇದೆ, ಹೊರತು ಭಗವಂತ ಆಗಲ್ಲ. ಭಗವಂತನಿಂದ ಶಕ್ತಿ ಪಡ್ಕೊಳ್ಳುತ್ತೆ. ಹೇಗೆ ಒಂದು ಮರದ ಶಾಖೆಗಳಿರ್ಬೋದು, ಎಲೆಗಳಿರ್ಬೋದು, ಮರದಿಂದ ಶಕ್ತಿ ಪಡ್ಕೊಳ್ತಾವೆ. ಆ ತರ ಪ್ರತಿಯೊಂದು ವ್ಯಕ್ತಿ ಭಗವಂತನಿಂದ ಶಕ್ತಿ ಪಡ್ಕೊಳ್ತಾರೆ, ಹೊರತು ಅವರು ಭಗವಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗವತ್ ಪುರಾಣದಲ್ಲಿ ಆರಂಭ ಸ್ತರದಲ್ಲಿ ಬ್ರಹ್ಮನ್ ಬಗ್ಗೆ ಹೇಳಿದ್ದಾರೆ, ಭಗವಾನ್ ಬಗ್ಗೆ ಹೇಳಿದ್ದಾರೆ, ಆಮೇಲೆ ಪರಮಾತ್ಮನ ಬಗ್ಗೆ ಚರ್ಚೆ ಆಗಿದೆ. ಆದ್ರೂ ಕೂಡ ಈ ಕ್ರಮ ಏನಿದೆ ಅದಕ್ಕೆ ಒಂದು ವಿಶೇಷ ಕಾರಣ ಇದೆ. ಅವರು ಯಾಕೆ ಈ ಕ್ರಮದಲ್ಲಿ ಹೇಳಿದ್ದಾರೆ ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಂತ? ಉತ್ತರೋತ್ತರ ಆನಂದದ ವರ್ಧನೆ ಆಗತ್ತೆ ಇದರಲ್ಲಿ, ಆ ಉದ್ದೇಶದಿಂದ ಹೇಳಿದ್ದಾರೆ. ಬ್ರಹ್ಮನ್ ಅಂದ್ರೆ ಏನು? ಆಧ್ಯಾತ್ಮಿಕ ಆನಂದ. ಈಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಎಲ್ಲಕ್ಕಿಂತ ಮುಂಚೆ ಯಾಕೆ ಬರ್ತೀವಿ? ಎಲ್ಲಕ್ಕಿಂತ ಮುಂಚೆ ನಮ್ಮ ಅಪೇಕ್ಷೆ ಏನಿರುತ್ತೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಮಗೆ ಆನಂದ ಸಿಗ್ಬೇಕು ಅಂತ. ಆ ಆಧ್ಯಾತ್ಮಿಕ ಆನಂದ ಏನಿದೆ ಅದು ಪರಬ್ರಹ್ಮನನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಇರುತ್ತೆ. ಆಧ್ಯಾತ್ಮಿಕ ಆನಂದವನ್ನು ಸಿಕ್ಕಿ ಅದರ ಶಿಖರದಲ್ಲಿರುವಂತ ವ್ಯಕ್ತಿಗಳು ಅವರಿಗೆ ಈ ಪ್ರಪಂಚದ ಯಾವುದೇ ಲೌಕಿಕ ಸುಖದಲ್ಲಿ ಇಷ್ಟ ಆಗಲ್ಲ. ಅದಕ್ಕೆ ಕೃಷ್ಣ ಭಾವನಾಮೃತ ಸಂಘದಲ್ಲಿ ಬಂದಂತ ಜನರಿಗೆ ಏನಾಗುತ್ತೆ, ಆರಂಭಿಕ ಸ್ತರದಿಂದನೇ ಲೌಕಿಕ ವಿಷಯದಲ್ಲಿ ಮೋಹ ಆಸಕ್ತಿ ಹೋಗ್ಬಿಡುತ್ತೆ. ಈ ಜಗತ್ತಿನ ಸಣ್ಣ ಸಣ್ಣ ಕ್ಷುಲ್ಲಕ ಸುಖಗಳೇನಿರ್ತವೆ ಅದ್ರ ಮೇಲೆ ಆಸಕ್ತಿ ಇರಲ್ಲ. ಉದಾಹರಣೆಗೆ ಪ್ರಭುಪಾದರು ಪದೇ ಪದೇ ಹೇಳ್ತಾ ಇದ್ರು, ಅವ್ರ ಶಿಷ್ಯಂದ್ರು ಮೊದ್ಲು ಮದ್ಯಪಾನ ಸೇವನೆ ಮಾಡ್ತಿದ್ರು, ಅಥವಾ ವ್ಯಭಿಚಾರ ಮಾಡ್ತಿದ್ರು, ಮಾಂಸಭಕ್ಷಣೆ ಮಾಡ್ತಿದ್ರು. ಇಲ್ಲಿ ಹರೇ ಕೃಷ್ಣ ಮಂತ್ರ ಜಪ ಮಾಡ್ಲಿಕ್ಕೆ ಶುರು ಆದ ತಕ್ಷಣ ಆ ಆಸಕ್ತಿ ಹೊರಟು ಬಿಡ್ತು. ಅದನ್ನ ಬಿಡೋದು ತುಂಬಾ ಸರಳವಾಯ್ತು. ನೀವು ದೊಡ್ಡ ದೊಡ್ಡ PhDಗಳು ನೋಡಿ, ಸೈಂಟಿಸ್ಟ್ಗಳು ನೋಡಿ, ಎಂತ ದೊಡ್ಡ ದೊಡ್ಡ ಮಹಾನ್ ಬುದ್ಧಿವಂತ ವ್ಯಕ್ತಿಗಳು ನೋಡಿ, ಈ ತರದ ಚಟದಿಂದ ದೂರ ಆಗ್ಲಿಕ್ಕೆ ಸಾಧ್ಯವಿಲ್ಲ.
ಆದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ಬಂದ ಮೇಲೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಬಂದ ಮೇಲೆ ತುಂಬಾ ಸುಲಭ ಆಗುತ್ತೆ ಇವೆಲ್ಲ ಬಿಡ್ಲಿಕ್ಕೆ ಅಂತ. ಯಾಕೆಂದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಆನಂದ ಇದೆ. ಆನಂದ ಇಷ್ಟು ಮಟ್ಟಿಗಿದೆ ಅಂದ್ರೆ, ಆ ಆನಂದ ಶಿಖರದಲ್ಲಿದ್ದಾಗ ಬ್ರಹ್ಮದೇವರು ಅನುಭವಿಸುವಂತ ಲೌಕಿಕ ಸುಖ ಏನಿದೆ ಅದು ಕೂಡ ನಮಗೆ ಅಷ್ಟು ಮೋಹಿತ್ ಅನ್ಸಲ್ಲ ಅಂತ. ದೇವತೆಗಳು ಅನುಭವಿಸುವಂತ ಲೌಕಿಕ ಸುಖ, ದೇವತೆಗಳ ಜೀವನದಲ್ಲೂ ಕೂಡ ಒಂದ್ ಸ್ವಲ್ಪ ಲೌಕಿಕ ಸುಖ ಇರ್ಬೋದು. ಆ ಲೌಕಿಕ ಸುಖಗಳನ್ನ ಒಂಥರ ಕೆಟ್ಟದಾಗಿ ನೋಡ್ಕೊಳ್ತಾರೆ. ಇದು ಗಲೀಜ ಅಂತ ಅನ್ಸುತ್ತೆ. ಅದಕ್ಕೆ ಆ ತರ ಈ ಭೌತಿಕ ಸುಖದಲ್ಲಿ, ಹಾಗಿದ್ರೆ ಇಲ್ಲಿ ಲೌಕಿಕ ಜನರು ಏನಿದ್ದಾರೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಇದ್ದಾರೆ, ದೊಡ್ಡ ದೊಡ್ಡ ಉಪಾಧಿಯಲ್ಲಿ ಸ್ಥಾನದಲ್ಲಿರುವಂತ ವರ್ಣನೀಯ ಯೋಗ್ಯ ವ್ಯಕ್ತಿಗಳಿದ್ದಾರೆ. ಬಹಳಷ್ಟು ವ್ಯಕ್ತಿಗಳನ್ನ ಹೊಗಳ್ತಾರೆ, ಏನಂತೆ ಇವರು ಇಷ್ಟು ದೊಡ್ಡವರಿದ್ದಾರೆ ಅಂತ. ಅಂತ ಜನರ ಸುಖ ಏನು, ಅದು ತುಂಬಾ ಚಿಕ್ಕದನ್ಸುತ್ತೆ. ಇದಕ್ಕೆ ಇದು ಆರಂಭ, ಆಧ್ಯಾತ್ಮಿಕ ಜೀವನದ ಆರಂಭ. ಇದು ಪರಬ್ರಹ್ಮವನ್ನು ಅರ್ಥ ಮಾಡ್ಕೊಳ್ಳೋದು ಆಧ್ಯಾತ್ಮಿಕ ಜೀವನದ ಆರಂಭ. ಇನ್ನು ತನಕ ನಿಮಗೆ ಆಧ್ಯಾತ್ಮಿಕ ಲೋಕ ಇದೆ, ಭಗವಂತ ಇದ್ದಾರೆ, ಅವ್ರದ್ದು ಲೀಲೆಗಳು ನಡೀತಾ ಇದೆ, ಅದ್ರ ಬಗ್ಗೆ ಇನ್ನೂ ಗೊತ್ತಾಗಿಲ್ಲ. ಇವರಿಗೆ ಬರೀ ಇಷ್ಟು ಗೊತ್ತಾಗಿದೆ ಏನಂತೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಒಂದು ಆನಂದ ಇದೆ, ಒಂದು ಸುಖ ಇದೆ. ಆ ಸುಖವನ್ನು ಆರಂಭದಲ್ಲಿ ಅನುಭವಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅವರು. ಆ ಥರದ್ದು ಸ್ಥಳ ಇದು. ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸರ್ವಾತ್ಮ ಸ್ತಪನಂ ಪರಂ ವಿಜಯತೆ ಶ್ರೀಕೃಷ್ಣ ಸಂಕೀರ್ತನೆ ಮಾರ್ಗದಲ್ಲಿ ಆರಂಭದಲ್ಲಿ ಕೂಡ ಇಷ್ಟು ಆನಂದ ಇರುತ್ತೆ ಅಂತ ಇಲ್ಲಿ ಶಿಕ್ಷಾಷ್ಟಕದಲ್ಲೂ ಕೂಡ ಹೇಳ್ತಾರೆ. ಅದಕ್ಕೆ ಈ ಆನಂದವನ್ನು ಯಾರು ಅನುಭವಿಸ್ತಾ ಇರ್ತಾರೆ ಅವರು ಪರಮ ಸತ್ಯ ಪರಬ್ರಹ್ಮನ ರೂಪವನ್ನು ಸಾಕ್ಷಾತ್ಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈಗ ಇನ್ನೊಂದು, ಈ ಭಗವಾನ್ ಅನ್ನೋ ಸ್ತರದಲ್ಲಿ ಬಂದವರಿಗೆ ಏನರ್ಥ ಅಂದ್ರೆ, ಅವರು ಶಕ್ತಿ ಮತ್ತೆ ಶಕ್ತಿಮಾನ್ ಇಬ್ಬರಲ್ಲಿ ಭೇದ ಇದೆ ಅಂತ ಅವರಿಗೆ ಗೊತ್ತಾಗಿರುತ್ತೆ. ಬ್ರಹ್ಮ ಸ್ತರದಲ್ಲಿ ಬಂದವರಿಗೆ ಗೊತ್ತಾಗಿರಲ್ಲ. ಒಂದು ಉದಾಹರಣೆ, ನಾವು ಎಲ್ಲಾದ್ರೂ ಒಂದು ಅದ್ಭುತ ವಿಷಯವನ್ನು ನೋಡ್ತೇವೆ, ಅದ್ಭುತವಾದದ್ದು ಏನಾದ್ರೂ ನೋಡ್ತೇವಿ. ಈಗ ನೀವು ಇಲ್ಲೆಲ್ಲಾದ್ರೂ ಉದಾಹರಣೆಗೆ ಶಿವನ ಸಮುದ್ರಕ್ಕೆ ಹೋಗಿ ಆ ಜೋಗ್ ಫಾಲ್ಸ್ ಅನ್ನ ನೋಡಿ, ಅಥವಾ ಮತ್ತೇನಾದ್ರೂ ಒಂದು ಈ ತರ ಬಹಳ ಅದ್ಭುತವಾದ ವಿಷಯವನ್ನು ನೋಡಿ. ಇಷ್ಟು ಮೇಲೆ ನೀರನ್ನು ಯಾರು ಇಟ್ಟಿದ್ದಾರೆ, ಇಷ್ಟು ಜೋರ್ ಫೋರ್ಸ್ ಇಂದ ಬರ್ತಾ ಇದೆ, ಇಷ್ಟು ಪ್ರವಾಹ ಇದೆ ಅದ್ರದ್ದು, ಇಷ್ಟು ಶಕ್ತಿ ಹೇಗಿದೆ, ಇದು ಎಲ್ಲಾದ್ರಲ್ಲಿ ಏನ್ ದೊಡ್ಡ ಶಕ್ತಿ ಇರ್ಬೇಕು ಅನ್ನುವಂತ ಕಲ್ಪನೆ ಬರುತ್ತೆ. ಆದ್ರೆ ಆ ಸಮಯದಲ್ಲಿ ಆ ವ್ಯಕ್ತಿ ಆ ಶಕ್ತಿಯನ್ನ, ಆ ಅದ್ಭುತತೆಯನ್ನ ಮತ್ತೆ ಭಗವಂತನನ್ನ ಭೇದ ಮಾಡ್ಲಿಕ್ಕೆ ಆಗಲ್ಲ. ಇದು ಎರಡು ಒಂದೇ ಅಂತ ಅನ್ಕೊಳ್ತಾರೆ. ಆ ಸ್ತರದಲ್ಲಿ ಇನ್ನೂ ಅವರು ಪರಬ್ರಹ್ಮ ಸತ್ಯ ಸ್ತರದಲ್ಲಿ ಅಷ್ಟೇ ಇದ್ದಾರೆ ಅಂತ ಅರ್ಥ. ಭಗವಾನ್ ಸ್ತರದಲ್ಲಿದ್ದಾಗ ಶಕ್ತಿ ಏನೋ ಇರ್ಬೋದು, ಆದ್ರೆ ಭಗವಂತ ಇದನ್ನ ನೇರವಾಗಿ ನಡೆಸ್ತಾ ಇಲ್ಲ. ಇದನ್ನ ತನ್ನ ಶಕ್ತಿಗಳಿಗೆ ಬಿಟ್ಬಿಟ್ಟು ಭಗವಂತ ತನ್ನ ಆನಂದದಲ್ಲಿದ್ದಾನೆ ಅನ್ನುವಂತ ಭಾವನೆ ಯಾವಾಗ ಬರುತ್ತೆ, ಆವಾಗ ಅವರು ಭಗವಾನ್ ಸ್ತರದಲ್ಲಿದ್ದಾರೆ ಅಂತ. ಈಗ ಬೆಂಕಿ ಇರುತ್ತೆ, ಬೆಂಕಿಯನ್ನ ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ. ಯಾಕೆ? ಅದೇ ಸಮಯದಲ್ಲಿ ಹಿಮವನ್ನು ಮುಟ್ಟಿದ್ರೆ ಕೈ ತಂಪಾಗುತ್ತೆ. ಯಾಕಂದ್ರೆ ಅದರಲ್ಲಿ ಒಂದು ಶಕ್ತಿ ಇದೆ, ಅದರಲ್ಲಿ ಸುಡೋ ಶಕ್ತಿ ಇದೆ, ಅದರಲ್ಲಿ ತಂಪು ಮಾಡುವಂತ ಶಕ್ತಿ ಇದೆ. ಯಾವ್ದಾದ್ರು ಒಂದು ದೃಶ್ಯವನ್ನು ನೋಡ್ತೇವೆ, ಸೂರ್ಯವನ್ನು ನೋಡಿದ್ರೆ ಒಂದು ಕ್ಷಣ ಕಣ್ಣು ಮುಚ್ಚಬೇಕಾಗುತ್ತೆ. ಯಾಕಂದ್ರೆ ಸೂರ್ಯನಲ್ಲಿ ಬಹಳ ಅದ್ಭುತವಾದ ಶಕ್ತಿ ಇದೆ. ಈಗ ಆರಂಭಿಕ ಸ್ತರದವರು ಏನ್ ಮಾಡ್ತಾರೆ, ಆರಂಭಿಕ ಸ್ತರದ ಅಧ್ಯಾತ್ಮ ಚೇತನ ವ್ಯಕ್ತಿಗಳು ಏನ್ ಮಾಡ್ತಾರೆ, ಅವರು ಎಲ್ಲಾ ತರಲ್ಲಿ ಭಗವಂತನ ಕಾಣ್ತಾರೆ. ಇದೆಲ್ಲ ಭಗವಂತನ ಶಕ್ತಿಯಿಂದ ಆಗ್ತಾ ಇದೆ, ಪರಬ್ರಹ್ಮನ ಶಕ್ತಿಯಿಂದ ಆಗ್ತಾ ಇದೆ ಅಂತ ಅವರು ಅವರು ಹೇಳ್ತಾರೆ. ಖಂಡಿತವಾಗಿ ಅದ್ರಲ್ಲಿ ಏನ್ ತಪ್ಪಿಲ್ಲ, ಎಳ್ಳಷ್ಟು ಅದ್ರಲ್ಲಿ ತಪ್ಪಿಲ್ಲ. ಇದೆಲ್ಲ ಭಗವಂತನ ಶಕ್ತಿಯಿಂದನೇ ಆಗ್ತಾ ಇದೆ, ಇದೆಲ್ಲ ಪರಮಾತ್ಮನ ಶಕ್ತಿಯಿಂದನೇ ಆಗ್ತಾ ಇದೆ. ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಸ್ವಾಭಾವಿಕಿ ಜ್ಞಾನ ಬಲ ಕ್ರಿಯಾಚ. ಇವೆಲ್ಲ ಭಗವಂತನ ಶಕ್ತಿನೇ, ಅದ್ರಲ್ಲಿ ಏನು ಎಳ್ಳಷ್ಟು ಸಂಶಯ ಇಲ್ಲ. ಆದ್ರೆ ಅದೇ ಭಗವಂತ ಅಂತ ಅನ್ಕೊಳ್ತಾರೆ ಆರಂಭಿಕ ಸ್ತರದಲ್ಲಿ. ಸೂರ್ಯನ ಬೆಳಕಿನ ಕಿರಣವನ್ನು ನೋಡಿ ಇದೇ ಭಗವಂತ ಅಂತ ಅವರು ಅದನ್ನ ಶಕ್ತಿ ಮತ್ತೆ ಶಕ್ತಿಮಾನ ವ್ಯಕ್ತಿಯನ್ನ ಭೇದ ಮಾಡ್ಲಿಕ್ಕೆ ಶುರು ಮಾಡಲ್ಲ. ಅದು ಆರಂಭಿಕ ಸ್ತರ. ಈಗ ಭಗವಾನ್ ಅನ್ನೋ ಸ್ತರದಲ್ಲಿ ಏನಾಗುತ್ತೆ, ಸ್ಪಷ್ಟವಾಗಿ ಭೇದ ಆಗುತ್ತೆ. ಏನ್ ಭೇದ ಆಗುತ್ತೆ? ಸೂರ್ಯನಲ್ಲಿ ಬೆಳಕ ಇದೆ, ಭಗವಂತನ ಶಕ್ತಿಯಿಂದಿದೆ. ಆಮೇಲೆ ಬೆಂಕಿಯಲ್ಲಿ ಸುಡುವಂತ ಶಕ್ತಿ ಇದೆ, ಇದು ಭಗವಂತನ ಶಕ್ತಿಯಿಂದ ಇದೆ. ಆದ್ರೆ ಭಗವಂತ ಅದರಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈಗ ಒಬ್ಬ ಆಫೀಸರ್ ಇದ್ದಾನೆ, ಆ ಆಫೀಸರು ಎಲ್ಲಿ ತನ ಸಾಕ್ಷಾತ್ ಆಗಿ ಅಲ್ಲಿ ಬಂದು ಕೆಲಸ ಮಾಡಲ್ಲ, ಅದರ ಅನುಮತಿ ಕೊಡಲ್ಲ, ಅಲ್ಲಿ ತನಕ ಈ ಕಟ್ಟಡ ನಿರ್ಮಾಣ ಆಗಲ್ಲ ಅಥವಾ ಒಂದು ವಸ್ತು ಪರಿವರ್ತನೆ ಆಗಲ್ಲ. ಅವನ ಕೈವಾಡ
ಭಗವಂತಂದ ಆತರ ಏನಿಲ್ಲ, ಅವನು ಇರ್ಲೇಬೇಕು ಅಂತಿಲ್ಲ, ಅವನ ಶಕ್ತಿಗಳು ಮಾಡ್ತಾ ಇರ್ತವೆ. ಭಗವಂತ ತನ್ನ ಲೋಕದಲ್ಲಿ ತನ್ನ ಪಾರ್ಷದರ ಜೊತೆಗೆ ಆನಂದವನ್ನು ಅನುಭವಿಸ್ತಿರ್ತಾರೆ. ಆನಂದವನ್ನು ಅಂದ್ರೆ ಅವರಿಗೆ ಮಜಾ ಅದರಲ್ಲಿ ಗೋಗಳ ಪಾಲನೆಯಲ್ಲಿ ಮಜಾ ಇರುತ್ತೆ, ಅಥವಾ ಗೋವರ್ಧನ್ ಬೆಟ್ಟದ ಮೇಲೆ ಹೋಗುವುದಕ್ಕೆ ಮಜಾ ಇರುತ್ತೆ, ಅಥವಾ ತಾಯಿ ಜೊತೆಗಿದ್ದು ಅವರ ತಾಯಿಯ ಸ್ತನಪಾನ ಮಾಡೋದಕ್ಕೆ ಆನಂದ ಇರುತ್ತೆ, ಅಥವಾ ಗೋಪಿಗಳ ವಸ್ತ್ರ ಹರಣೆ ಮಾಡೋದಕ್ಕೆ ಆನಂದ ಇರುತ್ತೆ. ಭಗವಂತನಿಗೆ ಈ ಲೋಕದ ಜೊತೆಗೆ ಯಾವುದೇ ತರದ ಸಂಬಂಧ ಇಲ್ಲ. ಅವರಿಗೆ ಸೂರ್ಯ ಬೆಳಗ್ಗೆ ಎದ್ದು ಹೇಗೆ ಬೆಳಕ ಕೊಡುತ್ತೆ ಅನ್ನುವಂತ ಚಿಂತೆ ಭಗವಂತನಿಗೆ ಏನೂ ಇಲ್ಲ. ಯಾಕಂದ್ರೆ ಅದರಿಂದ ಆ ಭಗವಂತನ ಆನಂದ ಭಂಗ ಯಾವ ಕಾರಣಕ್ಕೂ ಆಗಲ್ಲ. ಇದು ವಿಶೇಷ ಭಗವಾನ್ ರೂಪ ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ಪರಮಾತ್ಮ ಮತ್ತೆ ಬ್ರಹ್ಮನಿಂದ ಭಿನ್ನವಾಗಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇದೊಂದು ಸಣ್ಣ ಉದಾಹರಣೆಯನ್ನು ನಾವು ಕೊಡ್ಬೋದು. ಈಗ ಭಗವಾನ್ ಅನ್ನೋ ಶಬ್ದಕ್ಕೆ ನಾವು ಅನ್ವಯ ಹೇಗ್ ಮಾಡ್ತೀವಿ? ಭಗವಾನ್ ಅಲ್ಲಿ ಭ ಅನ್ನೋ ಶಬ್ದ ಇದೆ. ಭ ಅನ್ನೋ ಶಬ್ದಕ್ಕೆ ಭರ್ತ ಅಥವಾ ಸಂಭರ್ತ ಅಂತ ಹೇಳ್ತಾರೆ. ಭರ್ತ ಅಂದ್ರೆ ಯಾರು ಭರಣೆ ಮಾಡ್ತಾರೆ, ಯಾರು ಪಾಲನೆ ಪೋಷಣೆ ಮಾಡ್ತಾರೆ, ಅವರು ಭರ್ತ ಅಂತ. ಈಗ ತಂದೆ ತಾಯಿಗೆ ಯಾಕೆಂದ್ರೆ ಅವ್ರ ಮಕ್ಕಳ ಪಾಲನೆ ಪೋಷಣೆ ಮಾಡ್ತಾ ಇರ್ತಾರೆ, ಆ ಕಾರಣಕ್ಕೆ ಅವ್ರಿಗೆ ಭರ್ತ ಅಂತ ಅಂತಾರೆ. ಆ ತರ ಪರಮ ಸತ್ಯ ಏನಿದ್ದಾರೆ ನಮ್ಮೆಲ್ಲರೂ ಬರ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಬದುಕ್ಲಿಕ್ಕೆ ಏನೇನ್ ಬೇಕು ಅದೆಲ್ಲ ವ್ಯವಸ್ಥೆ ಪರಬ್ರಹ್ಮನೇ ಕೊಡ್ತಾ ಇದ್ದಾರೆ. ಅದಕ್ಕೆ ಅವರು ಭರ್ತ. ಗ ಗ ಅಂದ್ರೆ ಬ ಆಯ್ತು. ಈಗ ಗ ಗ ಅಂದ್ರೆ ಗಮಯಿತ. ಗಮಯಿತ ಅಂದ್ರೆ ಯಾವುದು ಗಮನ ಮಾಡುತ್ತೆ ಅಂದ್ರೆ ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗುತ್ತೆ. ಇಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಭರ್ತ ಅಂದ್ರೆ ನಮ್ಮ ಹತ್ರ ಬಂದು ನಮಗೆ ನಮ್ಮ ಪೋಷಣೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತ. ಆ ತರ ಇಲ್ಲಿ ಅರ್ಥ ಮಾಡ್ಕೋಬೇಕು ಗ ಅಂತ. ಇನ್ನೊಂದು ಭಗ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಏನು ಭಗ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ? ಆ ಭಗ ಅಂದ್ರೆ ಭಾಗ್ಯ. ಭಾಗ್ಯದಿಂದ ಭಗ ಅಂತ ಬರುತ್ತೆ. ಯಾರಿಗೆ ತುಂಬಾ ಭಾಗ್ಯವಂತ ವ್ಯಕ್ತಿ ಇದ್ದಾನಪ್ಪ ಅಂತ, ಏನಾದ್ರು ತುಂಬಾ ಐಶ್ವರ್ಯ ಇತ್ತು, ದುಡ್ಡಿತ್ತು, ಸಂಪತ್ತಿತ್ತು, ಅಥವಾ ಸಣ್ಣ ವಯಸ್ಸಿನಿಂದ ಏನಾದ್ರು ಇದು ಪೂರ್ವಾರ್ಜಿತ ಆಸ್ತಿ ಬಂದಿದೆ, ಅವನಿಗೇನ್ ದುಡಿಬೇಕಾಗಿಲ್ಲ ಅನ್ನುವಂತ ಪರಿಸ್ಥಿತಿ ಬಂದ್ರೆ ಅಂತ ವ್ಯಕ್ತಿಗೆ ಏನಂತಾರೆ? ತುಂಬಾ ಭಾಗ್ಯವಂತವಾಗಿದ್ದಾನೆ ಅಂತ. ಆದ್ರೆ ಈ ಭಾಗ್ಯ ಏನಿದೆ ಅದರಿಂದ ಭಗ ಅಂತ ಬರುತ್ತೆ. ಯಾರಿಗೆ ಎಲ್ಲಾ ಭಾಗ್ಯಗಳಿದಾವೆ, ಎಲ್ಲಾ ಭಾಗ್ಯಗಳು ನಮ್ಮಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸ್ವಲ್ಪ ಭಾಗ್ಯ ಇರ್ಬೋದು, ಏನು ಸಣ್ಣ ವಯಸ್ಸಿಂದ ಕಾಣ್ಲಿಕ್ಕೆ ಸುಂದರವಾಗಿರ್ಬೋದು, ಅಥವಾ ಬುದ್ಧಿ ಚುರುಕಾಗಿರ್ಬೋದು, ಅಥವಾ ಧನ ಸಂಪತ್ತು ಆಸ್ತಿ ಇರ್ಬೋದು ಅವ್ರ ಹತ್ರ. ಈ ತರ ಸ್ವಲ್ಪ ಭಾಗ್ಯಗಳು ನಮ್ಮ ಪಾಲಿನಲ್ಲಿ ಇರ್ಬೋದು. ಆದ್ರೆ ಯಾರಲ್ಲಿ ಪೂರ್ಣ ಭಾಗ್ಯ ಇದೆ ಅಂತವರಿಗೆ ಭಗ ಅಂತ ಅರ್ಥ. ಅಂತವರಿಗೆ ಭಗ ಅನ್ನೋ ಇದರಿಂದ ಸಂಬೋಧನೆ ಮಾಡಿದ್ದಾರೆ. ಆ ಭಾಗ್ಯ ಅಂದ್ರೆ ಏನು? 6 ಭಾಗ್ಯಗಳು ಪರಾಶರ ಮುನಿ ಹೇಳ್ತಾರೆ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಶ್ಚೈವ ಸಣ್ಣ ಭಾಗ ಹಿಂಗಣ ಅಂತ. ಅಂದ್ರೆ 6 ಭಾಗ್ಯಗಳು ಯಾವುವು? ಎಲ್ಲಾ ಸಂಪತ್ತು ಅವ್ರಿಗಿದೆ, ಅವ್ರಿಗಿಂತ ಜಾಸ್ತಿ ಸಂಪತ್ತು ಯಾರಿಗಿಲ್ಲ, ಎಲ್ಲ ಸಂಪತ್ತು ಅವ್ರದೇ. ಆಮೇಲೆ ಅದಾದ್ಮೇಲೆ ಎಲ್ಲಾ ಬಲ, ಎಲ್ಲಾ ಶಕ್ತಿ ಅವರಲ್ಲಿದೆ. ಎಲ್ಲಾ ಏನಪ್ಪ ಎಲ್ಲ ಯಶಸ್ಸು ಅವ್ರಿಗಿದೆ. ಆಮೇಲೆ ಸೌಂದರ್ಯ ಪೂರ್ಣ ರೂಪದಲ್ಲಿ ಅವ್ರಿಗಿದೆ, ಮತ್ತೆ ವೈರಾಗ್ಯ ಪೂರ್ಣ ರೂಪದಲ್ಲಿ ಅವರಲ್ಲಿದೆ. ಎಲ್ಲಾ ವೈರಾಗ್ಯ ಅವರಲ್ಲೇ ಇದೆ. ಮತ್ತೆ ಜ್ಞಾನ, ಸಂಪೂರ್ಣ ಜ್ಞಾನ ಕೂಡ ಅವರಲ್ಲಿದೆ. ಅಂತ ವ್ಯಕ್ತಿಗಳು ಭಗವಾನ್ ಅಂತ ಹೇಳ್ತಾರೆ. ಅವರಿಗೆ ಈ 6 ಐಶ್ವರ್ಯಗಳು, ಷಡ ಐಶ್ವರ್ಯಗಳು ಪೂರ್ಣ ರೂಪದಲ್ಲಿ ಯಾರಲ್ಲಿ ಇರ್ತವೆ ಅಂತವ್ರಿಗೆ ಇನ್ನೊಂದ್ಸರಿ ಹೇಳ್ತೀನಿ. ಯಶಸ್ಸು, ಪೂರ್ಣ ಯಶಸ್ಸು ಇದೆ, ಪೂರ್ಣ ಬಲ ಇದೆ, ಪೂರ್ಣ ಸಂಪತ್ತಿದೆ, ಆಮೇಲೆ ಸೌಂದರ್ಯ ಇದೆ, ಆಮೇಲೆ ಜ್ಞಾನ ಇದೆ, ಮತ್ತೆ ವೈರಾಗ್ಯ ಇದೆ. ಈ 6 ಗುಣಗಳು ಒಬ್ಬ ವ್ಯಕ್ತಿಯಲ್ಲಿ, ಸಾಮಾನ್ಯ ವ್ಯಕ್ತಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀವು ನೋಡ್ಬೋದು, ಸ್ವಲ್ಪ ಸಂಪತ್ತು ಬಂದ್ಬಿಟ್ರೆ ಅವ್ರಿಗೇನಾಗತ್ತೆ? ಆಸಕ್ತಿ ಬಂದ್ಬಿಡುತ್ತೆ. ಆಸಕ್ತಿ ಬಂದು ಅಹಂಕಾರ ಬಂದ್ಬಿಡುತ್ತೆ. ಅದಕ್ಕೆ ಆ ತರ ಪೂರ್ಣ ಸಂಪತ್ತು ಅಂತೂ ಸಾಧ್ಯನೇ ಇಲ್ಲ. ಸ್ವಲ್ಪ ಸಂಪತ್ತು ಬಂದ್ರೂ ಕೂಡ ಬೇರೆ ಗುಣಗಳೆಲ್ಲ ಕ್ಷೀಣ ಆಗ್ಬಿಡ್ತವೆ, ವೈರಾಗ್ಯ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಸ್ವಲ್ಪ ಸೌಂದರ್ಯ ಬಂದ್ರೂ ಕೂಡ ಅದು ಅಹಂಕಾರಕ್ಕೆ ಕಾರಣ ಆಗುತ್ತೆ. ಇವೆಲ್ಲ ಗುಣಗಳು ಸ್ವಲ್ಪ ಪ್ರಮಾಣದಲ್ಲಿ ನಮ್ಮಲ್ಲಿ ಬಂದ್ರೆ ಅದನ್ನ ನಮ್ಗೆ ಹಿಡಿಲಿಕ್ಕಾಗಲ್ಲ, ನಮಗೆ ತುಂಬಾ ಭಾರ ಆಗ್ಬಿಡುತ್ತೆ, ಏನಾದ್ರೂ ಒಂದು ಸಮಸ್ಯೆ ಬಂದ್ಬಿಡುತ್ತೆ. ಅಂತದ್ದು ಈಗ ವ್ಯಕ್ತಿಗಳಿದ್ದಾರೆ, ಯಾರಾದ್ರೂ ಚಲನಚಿತ್ರ ಅಭಿನೇತ್ರಿಗಳು ತುಂಬಾ ಸುಂದರವಾಗಿರ್ಬೋದು, ಅಥವಾ ಮತ್ತೆ ಯಾರಾದ್ರೂ ಸುಂದರವಾಗಿರ್ಬೋದು.
ಭಗವಂತನು ಇಷ್ಟು ಸುಂದರ ಅಂದ್ರೆ ಅವನಿಗೆ ಮನ್ಮಥ ಕೂಡ ಮೋಹಿತನಾಗ್ತಾನಂತೆ ಅವನ ಸೌಂದರ್ಯದಿಂದ. ಒಂದು ಸರಿ ಏನಾಗಿತ್ತಂತೆ ಬೃಂದಾವನದಲ್ಲಿ ಮನ್ಮಥನು ಏನ್ ಮಾಡ್ತಾನೆ ಅಂದ್ರೆ 5 ತರದ ಬಾಣಗಳನ್ನ ಪ್ರಹಾರ ಮಾಡ್ತಾನೆ ಒಬ್ಬ ವ್ಯಕ್ತಿ ಮೇಲೆ. ಒಬ್ಬ ವ್ಯಕ್ತಿ ಒಂದು ಸುಂದರ ಸ್ತ್ರೀಯನ್ನು ಕಂಡ್ರೆ ಆವಾಗ ಆಕರ್ಷಣೆ ಯಾಕಾಗುತ್ತೆ? ಯಾಕಂದ್ರೆ ಮನ್ಮಥ ಈ 5 ಪ್ರಕಾರದ ಬಾಣಗಳನ್ನ ಅವ್ರ ಹೃದಯ ಮೇಲೆ ಪ್ರಹಾರ ಮಾಡೋ ಕಾರಣದಿಂದ ಆಕರ್ಷಣೆ ಆಗುತ್ತೆ. ಅದೇ ತರ ಸ್ತ್ರೀಗೆ ಯಾಕೆ ಪುರುಷನ ಮೇಲೆ ಆಕರ್ಷಣೆ ಆಗುತ್ತೆ? ಮನ್ಮಥ ಈ ತರ ಶರಗಳನ್ನ ಪ್ರಹಾರ ಮಾಡ್ತಾನೆ. ಒಂದು ಸರಿ ಕೃಷ್ಣನ ಮೇಲೆ ಪ್ರಹಾರ ಮಾಡೋಣ ಅನ್ನೋ ಒಂದು ಯೋಜನೆ ಇಟ್ಕೊಂಡು ಅವನು ವೃಂದಾವನಕ್ಕೆ ಬಂದಿದ್ದ. ವೃಂದಾವನಕ್ಕೆ ಬಂದು ಮರದಿಂದ ಅಡ್ಕೊಂಡಿದ್ದ ಕೃಷ್ಣ ಬರ್ಲಿ ಅಂತ. ಕೃಷ್ಣ ಬಂದ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಶುರು ಮಾಡಿದ. ಆ ಕೃಷ್ಣನ ಸೌಂದರ್ಯವನ್ನು ನೋಡಿ ತಾನೇ ಮೋಹಿತ ಆಗ್ಬಿಟ್ಟ. ಅವನ ಮೇಲೆ ಆ ಬಾಣ ಪ್ರಹಾರ ಆಗ್ಬಿಟ್ಟಂತೆ. ಅದಕ್ಕೆ ಈ ತರ ಸೌಂದರ್ಯ ಭಗವಂತನಲ್ಲಿದೆ, ಪೂರ್ಣ ಸೌಂದರ್ಯ ಇದೆ. ಆಮೇಲೆ ಸಂಪತ್ತು, ಆಸ್ತಿ, ಎಲ್ಲಾ ಬ್ರಹ್ಮಾಂಡಗಳ ನಾಯಕ ಭಗವಂತ ಇದ್ದಾನೆ. ಅವನಿಗೆ ಯಾವ ಕಾರಣಕ್ಕೂ ಯಾವ್ದ್ರದ್ದು ಕೊರತೆ ಇಲ್ಲ. ಈ ಎಲ್ಲಾ ಪ್ರಪಂಚ ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಂ ಆದಿಪುರುಷಂ ತಮ್ಮಹಂ ಭಜಾಮಿ ಅಂತ ಹೇಳ್ತಾರೆ. ಸಹಸ್ರ ಲಕ್ಷ್ಮಿಗಳು ಭಗವಂತನ ಸೇವೆ ಮಾಡ್ತಿರ್ತಾರೆ. ನಮಗೆ ಲಕ್ಷ್ಮೀ ದೇವಿ ಕೃಪೆ ಸಿಗ್ಲಿ ಅಂತ ಹೇಳಿ ಲಕ್ಷ್ಮೀ ಪೂಜಾ ಮಾಡ್ತಾರೆ, ಇವೆಲ್ಲ ಮಾಡ್ತಾರೆ. ಯಾಕೆ? ಸ್ವಲ್ಪ ಧನ ಸಂಪತ್ತು ಬರ್ಲಿ ಅಂತ. ಆದ್ರೆ ಕೋಟಿ ಕೋಟಿ ಲಕ್ಷ್ಮಿಗಳು, ಸಾವಿರಾರು ಲಕ್ಷ್ಮಿಗಳು ನಿರಂತರ ಭಗವಂತನ ಸೇವೆ ಮಾಡ್ತಾ ಇರ್ತಾರೆ ಅಂತೆ. ಆ ತರದ್ದು ಭಗವಂತ, ಅವನಿಗೆ ಲಕ್ಷ್ಮಿಯ ಕೊರತೆ ಇಲ್ಲ ಯಾವುದು. ಆಮೇಲೆ ಯಶಸ್ಸು ನೋಡಿ, ಭಗವಂತನ ಯಶಸ್ಸು ಈ ಲೋಕದಲ್ಲಿ ಅಲ್ಲ, ಈ ಭೂಮಿ ಮೇಲೆ ಅಷ್ಟೇ ಅಲ್ಲ, ಎಲ್ಲಾ ಲೋಕಗಳಲ್ಲಿ ಹರಡಿದೆ. ಎಲ್ಲಾ ಲೋಕಗಳಲ್ಲಿ ಭಗವಂತನ ಗುಣಗಾನ ಆಗ್ತಾ ಇದೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರತಿದಿನ ದೇವತೆಗಳು, ಋಷಿಗಳು, ಅಪ್ಸರೆಯರು, ಗಂಧರ್ವರು, ಕಿನ್ನರರು ಎಲ್ಲರೂ ಭಗವಂತನ ಗುಣಗಾನ ಮಾಡ್ತಾ ಇರ್ತಾರಂತೆ. ಪ್ರತಿಯೊಂದು ಲೋಕದಲ್ಲಿ ಭಗವಂತನ ಗುಣಗಾನ ಆಗ್ತಾ ಇರುತ್ತೆ. ಬ್ರಹ್ಮ ಲೋಕದವರೆಗೆ ಎಲ್ಲಾ ಕಡೆ ಭಗವಂತನ ಗುಣಗಾನ ಆಗ್ತಾ ಇರುತ್ತೆ. ಎಷ್ಟು ಯಶಸ್ಸು ಭಗವಂತನಿದೆ. ನಮ್ಮ ಭೂಲೋಕದಲ್ಲೇ ನೋಡಿ, 5,000 ವರ್ಷ ಆಯ್ತು ಭಗವಂತನ ಅವತಾರ ಆಗಿ. ಭಗವಾನ್ ರಾಮಚಂದ್ರ ಅವತಾರ ಆಗಿ ಲಕ್ಷಾನ್ಗಟ್ಲೆ ವರ್ಷ ಆಯ್ತು. ಇನ್ನೂ ತನಕ ಭಗವಂತನ ಜನ್ಮದಿನದ ಆಚರಣೆ ಇದೆ. ನಾವು ಎಷ್ಟು ಜನರ ಜನ್ಮದಿನ ಗೊತ್ತಾಗುತ್ತೆ? ನಮ್ಮ ಜನ್ಮದಿನ ಎಷ್ಟು ಜನರಿಗೆ ಗೊತ್ತಿದೆ? ಒಂದು ನಮ್ಮ ಪರಿವಾರದ 4 ಜನರಿಗೆ ಗೊತ್ತಿರ್ಬೋದು, ಅಥವಾ ನಮ್ಮ ಸ್ನೇಹಿತರದ್ದು ಜನ್ಮದಿನ ನಮಗ್ ಗೊತ್ತಿರ್ಬೋದು. ಈಗ ಒಂದ್ ಸ್ವಲ್ಪ ಪ್ರಸಿದ್ಧವಾದಂತ ವ್ಯಕ್ತಿ, ಈಗ ಗಾಂಧೀಜಿ ಜನ್ಮದಿನ ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಅವರು ಒಂದ್ ಸ್ವಲ್ಪ ಜಾಸ್ತಿ ಪ್ರಸಿದ್ಧವಾದ ವ್ಯಕ್ತಿ ಅಂತ. ಅದಕ್ಕೆ ಆ ತರ. ಆದ್ರೆ ಇನ್ನೊಂದು 1000 ವರ್ಷ ಆದ್ಮೇಲೂ ಕೂಡ ಎಲ್ಲರಿಗೂ ಗಾಂಧೀಜಿ ಜನ್ಮದಿನ ಗೊತ್ತಿರುತ್ತೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ, ಹೇಳಲಿಕ್ಕಾಗಲ್ಲ. ಮರ್ತು ಬಿಟ್ಟಿರ್ಬೋದೇನೋ ಜನ. 1000 ವರ್ಷದ ಹಿಂದೆ ಯಾರಾದ್ರೂ ಗಾಂಧೀಜಿ ತರ ಶ್ರೇಷ್ಠವಾಗಿರುವಂತ ವ್ಯಕ್ತಿಗಳ ಜನ್ಮದಿನ ಇವತ್ತು ಯಾರಿಗಾದ್ರೂ ಗೊತ್ತಿದೆಯಾ? ಗೊತ್ತಿಲ್ಲ. ಆದ್ರೆ ಭಗವಂತನ ಜನ್ಮದಿನ ನೋಡಿ ಇವತ್ತು ಕೂಡ ಆಚರಣೆ ಆಗ್ತಾ ಇದೆ. ಇಷ್ಟು ದಿನ ಭಾರತದಲ್ಲಿ ಆಚರಣೆ ಆಗ್ತಾ ಇತ್ತು, ಇವಾಗ ವಿದೇಶಗಳಲ್ಲೂ ಕೂಡ ಆಚರಣೆ ಆಗ್ತಾ ಇದೆ. ಅಷ್ಟು ಭಗವಂತನ ಯಶಸ್ಸು ಇದೆ. ಭಗವಂತನ ಶಕ್ತಿ, ಬಾಹುಬಲ ಎಷ್ಟಿದೆ. ಯಾವಾಗ ಇಂದ್ರನ ಕೋಪ ಆಗಿತ್ತು, ಇಂದ್ರನ ಕೋಪ ಆದಾಗ ಭಗವಂತನಿಗೆ ಏನ್ ಸಮಸ್ಯೆ ಆಗ್ಲಿಲ್ಲ. ಹೇಗೆ ಅಣಬೆಯನ್ನು ಎತ್ತಾರೆ ಆ ತರ ಸರಳವಾಗಿ ಗಿರಿ ಗೋವರ್ಧನವನ್ನು ಎತ್ತಿದ್ರು. ತಮ್ಮ ಎಡಗೈಯ ಕಿರಿ ಬೆರಳಿನಿಂದ ಎತ್ತಿದ್ರು. ನಾವು ಎಲ್ಲ ಏನಪ್ಪಾ ನನ್ ಕಿರಿ ಬೆರಳಿಂದ ಮಾಡ್ಬೋದು ಅಂತ ಜನ ಹೇಳ್ತಾರೆ, ಏನಾದ್ರು ಸಣ್ಣ ಕೆಲ್ಸ ಇದ್ರೆ. ಆದ್ರೆ ಭಗವಂತ ಬರೀ ಹೇಳಲಿಲ್ಲ, ಅದನ್ನ ಮಾಡಿ ತೋರಿಸಿದ್ರು. ತಮ್ಮ ಕಿರಿ ಬೆರಳಿನಿಂದ ಭಗವಂತ ಗೋವರ್ಧನವನ್ನು ಎತ್ತಿ ತೋರಿಸಿದ್ರು. ಬರೀ ಮಾತಾಡುವಂತ ವ್ಯಕ್ತಿ ಅಲ್ಲ ಭಗವಂತ, ಮಾಡಿ ತೋರಿಸಂತವ್ರು. ಈ ಎಲ್ಲಾ ಕೋಟಿ ಕೋಟಿ ಬ್ರಹ್ಮಾಂಡಗಳು ಅನಂತನ ರೂಪದಲ್ಲಿ ಅವರ ತಲೆ ಮೇಲೆ ನಿಂತ್ಕೊಂಡಿದೆ. ಅನಂತ ತಲೆಗಳು, ಅನಂತ ಶೇಷನ ಅನಂತ ತಲೆಗಳು, ಅದ್ರ ಮೇಲೆ ಬ್ರಹ್ಮಾಂಡಗಳು ನಿಂತಿದ್ದಾವೆ. ಆ ತಲೆ ಮೇಲೆ ಬ್ರಹ್ಮಾಂಡ ಇದೆ. ಇಂಥ ಭಾರವಾಗಿರುವಂತ ಬ್ರಹ್ಮಾಂಡ ತುಂಬಾ ಕಷ್ಟ ಆಗ್ತಾ ಇರ್ಬೇಕು. ತುಂಬಾ ಕಷ್ಟದಿಂದ ಎತ್ತಾ ಇದಾರ ಅನಂತ ದೇವ ಅಂತ ಹೇಳಿದ್ರೆ ಹೇಳ್ತಾರೆ, ನಮ್ಮ ತಲೆ ಮೇಲೆ ಒಂದು ಸಾಸಿವೆ ಇಟ್ರೆ ನಮ್ಗೆ ಎಷ್ಟು ಭಾರ ಆಗತ್ತೆ, ಆ ತರ ಅನಂತ ದೇವನ ತಲೆ ಮೇಲೆ ಬ್ರಹ್ಮಾಂಡ ಇಟ್ಕೊಂಡಿರೋದು ಅನಿಸ್ತಾ ಇದೆ ಅಂತೆ ಅವ್ರಿಗೆ. ಏನು ಅಂದ್ರೆ ಸಾಸಿವೆ ತಲೆ ಮೇಲೆ ಇದ್ರೆ ನಮ್ಗೆ ಗೊತ್ತೂ ಆಗಲ್ಲ ಸಾಸಿವೆ ಇದೆ ಅಂತ ತಲೆ ಮೇಲೆ. ಆ ತರ ಅವ್ರಿಗೂ ಗೊತ್ತೂ ಆಗ್ತಾ ಇಲ್ಲ ಬ್ರಹ್ಮಾಂಡ ಅವ್ರ ತಲೆ ಮೇಲೆ ಇದೆ ಅಂತ. ಈ ತರ ಇಷ್ಟು ಬಲಶಾಲಿ ಆಗಿರುವಂತವ್ರು ಭಗವಂತ. ಎಷ್ಟು ಅಸುರರು ಬರ್ತಾರೆ, ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ನೋಡ್ತಾರೆ. ಭಗವಂತನಿಗೆ ಏನಾಗಲ್ಲ. ಯಾವಾಗ ಕಂಸ ಕರೀತಾನೆ ಮಥುರೆಗೆ, ಅಲ್ಲಿ ಬಂದ್ರೆ ಮಹಾನ್ ಬಲಶಾಲಿ ಯೋದ್ಧಗಳು ಚಾಣೂರ ಮತ್ತೆ ಮುಷ್ಟಿಕ, ಅವರಿಗೆ ಸೋಲನ್ನೇ ನೋಡಿರ್ಲಿಲ್ಲ ಅವರು. ಅಂತ ಮಹಾನ್ ಬಲಶಾಲಿ ಯೋದ್ಧಗಳನ್ನ ಇಟ್ಟಿರ್ತಾನೆ. ಹೇಗಾದ್ರೂ ಮಾಡಿ ಸಣ್ಣ ಹುಡುಗರು ಇರ್ತಾರೆ, ಅವ್ರನ್ನ ಮುಗಿಸ್ಬಿಟ್ಟು
ಅವ್ರಿಗೆ ಏನೂ ಆಗ್ಲಿಲ್ಲ ಭಗವಂತನ ಮುಂದೆ. ಅಲ್ಲೆಲ್ಲಾ ಜನ ಹೇಳ್ತಾ ಇದ್ರು ಇದು ತುಂಬಾ ದೊಡ್ಡ ಅನ್ಯಾಯ ಇದೆ, ಸಣ್ಣ ಹುಡುಗರ ಮುಂದೆ ಇಂತ ಮಹಾನ್ ಶಕ್ತಿಶಾಲಿ ಪೈಲ್ವಾನ್ಗಳನ್ನ ಇಟ್ಟಿದ್ದಾರೆ, ಇದು ಬಹಳ ದೊಡ್ಡ ತಪ್ಪಿದು ಅಂತ ಹೇಳ್ತಾ ಇದ್ರು ಎಲ್ಲಾ ಜನರು. ಅದು ತುಂಬಾ ಬೇಜಾರಾಯ್ತು. ಅಲ್ಲಿ ಇಂತ ತಾಯಿ ರೂಪದಲ್ಲಿರುವಂತ ಸ್ತ್ರೀಗಳೇನಿದ್ರು ಅವರಿಗೆ ಬಹಳ ವಾತ್ಸಲ್ಯ ಪ್ರೇಮ ಬಂತು. ಏನ್ ಪುಟ್ಟ ಮಕ್ಕಳಿದ್ದಾರೆ, ಈ ಪುಟ್ಟ ಮಕ್ಕಳ ಜೊತೆಗೆ ಕಂಸ ಇಂತ ಮಹಾನ್ ಬಲಶಾಲಿ ಯುದ್ಧಗಳನ್ನ ಇಟ್ಟಿದ್ದಾನೆ, ಅವನಿಗೆ ಬುದ್ಧಿ ಇಲ್ವಾ ಅಂತ ಜೋರಾಗಿ ಬೈತಾ ಇದ್ರು ಅವರು. ಆದ್ರೆ ಈ ಚಾಣೂರ ಮುಷ್ಟಿಕ ಕೃಷ್ಣ ಬಲರಾಮನ ಮುಂದೆ ಏನು ಅವ್ರದ್ದೇನ್ ನಡಿಲಿಲ್ಲ. ಆ ಕ್ಷಣನೇ ಅವ್ರು ಸಂಹಾರ ಮಾಡ್ಬಿಟ್ರು ಅವರು. ಅಂದ್ರೆ ಅವ್ರನ್ನ ಇದರಲ್ಲಿ ಕುಸ್ತಿಯಲ್ಲಿ ಸೋಲ್ಸೋದಷ್ಟೇ ಅಲ್ಲ, ಅವ್ರ ಸಂಹಾರನೆ ಮಾಡ್ಬಿಟ್ರು ಅವರು. ಅದಕ್ಕೆ ಭಗವಂತನಲ್ಲಿ ಪೂರ್ಣ ಶಕ್ತಿ ಇದೆ. ಆಮೇಲೆ ಸಂಪತ್ತಾಯ್ತು, ಯಶಸ್ಸಾಯ್ತು, ಸೌಂದರ್ಯ ಕೂಡ ಚರ್ಚೆ ಮಾಡಿದ್ವಿ. ಜ್ಞಾನ, ಭಗವಂತನಲ್ಲಿ ಎಲ್ಲಾ ಜ್ಞಾನ ಇದೆ, ಎಲ್ಲಾ ವೇದ ಶಾಸ್ತ್ರಗಳನ್ನ ಭಗವಂತ ಅರ್ಥ ಮಾಡ್ಕೊಂಡಿದ್ದಾನೆ. ವೇದಾಂತ ಕೃತ್ ವೇದ ವಿದೇಹ ಚಾಹಂ, ಎಲ್ಲಾ ವೇದಗಳು ಭಗವಂತನಿಗೆ ವಿದಿತವಾಗಿದೆ. ಮತ್ತೆ ಒಂದು ಕಲ್ಪದಿಂದ ಇನ್ನೊಂದು ಕಲ್ಪದಲ್ಲಿ ವೇದಗಳನ್ನ ಟ್ರಾನ್ಸ್ಫರ್ ಹೇಗ್ ಮಾಡೋದು? ಈಗ ಇವತ್ತು ಒಂದು ಕಲ್ಪ ನಡೀತಾ ಇದೆ, ಇದಾದ್ಮೇಲೆ ಮಹಾಪ್ರಳಯ ಆಗುತ್ತೆ, ಮಹಾಪ್ರಳಯ ಆದ್ಮೇಲೆ ಇನ್ನೊಂದು ಕಲ್ಪ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸಾಕ್ಷಾತ್ ಈಗ ಪ್ರಳಯದ ಜಲದಲ್ಲಿ ಭಗವಂತನೇ ಏನ್ ಮಾಡ್ತಾ ಇರ್ತಾನೆ, ಅವನಿಗೆ ತುಂಬಾ ತೊಂದರೆ ಆಗುತ್ತೆ. ಅಯ್ಯೋ ತುಂಬಾ ಜೋರ್ ಮಳೆ ಆಗ್ತಾ ಇದಂತೆ, ಇಲ್ಲೇ ಯಾವ ಕಾರಣಕ್ಕೂ ಇಲ್ಲ. ಭಗವಂತ ಪ್ರಳಯ ಪಯೋಧಿ ಜಲೆ ಏನ್ ಮಾಡ್ತಾ ಇರ್ತಾನೆ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಎಲೆಗಳು ಅವು ಇವು ತೇಲ್ತಾ ಇರ್ತವೆ, ಅದ್ರ ಮೇಲೆ ಆರಾಮಾಗಿ ಮಲಗಿ ಆನಂದವನ್ನು ಅನುಭವಿಸ್ತಾ ಇರ್ತಾನೆ. ಹೇಗೆ ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದಾಗ ಆನಂದ ಅನ್ಸುತ್ತೆ, ಖುಷಿ ಅನ್ಸುತ್ತೆ ಪ್ರಕೃತಿಯನ್ನ ನೋಡೋದು, ಆ ತರ ಆ ಎಲೆ ಮೇಲೆ ತೇಲ್ತಾ ಇರ್ತಾನೆ. ಅವನಿಗೆ ಭಯ ಇರಲ್ಲ, ಈ ಪ್ರಳಯ ನನ್ನನ್ನು ನಾಶ ಮಾಡುತ್ತೇನೋ ಅಂತ. ಆ ತರ ತೇಲ್ತಾ ಇದ್ದಾಗ ಅಲ್ಲೇ ಲಕ್ಷ್ಮೀ ದೇವಿ ಬಂದು ಪ್ರಾರ್ಥನೆ ಮಾಡ್ತಾಳೆ, ಹೇ ಭಗವಂತ ದಯವಿಟ್ಟು ಇನ್ನು ಸೃಷ್ಟಿ ಮಾಡೋ ಸಮಯ ಬಂದಿದೆ, ಸೃಷ್ಟಿಯನ್ನು ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಅವರು ಪ್ರಾರ್ಥನೆಯನ್ನು ಕೇಳಿ ಅವ್ರ ಸಂತುಷ್ಟಿಗೋಸ್ಕರ, ಜೀವಗಳ ಉದ್ಧಾರಕ್ಕೋಸ್ಕರ ಭಗವಂತ ಮತ್ತೆ ಸೃಷ್ಟಿಯನ್ನು ನಿರ್ಮಾಣ ಮಾಡ್ತಾನೆ. ಭಗವಂತನ ಹೊಟ್ಟೆಯಲ್ಲಿ ಅವರ ಹೊಟ್ಟೆಯಲ್ಲಿ ಎಲ್ಲಾ ಜೀವಗಳು ಸುಷುಪ್ತ ಅವಸ್ಥೆಯಲ್ಲಿ ಆಶ್ರಯವನ್ನು ತಗೊಂಡಿರ್ತವೆ. ಆ ಸುಷುಪ್ತ ಅವಸ್ಥೆ ಅಂದ್ರೆ ಮಲಗಿರ್ತವೆ ಅವ್ರ ಹೊಟ್ಟೆಯಲ್ಲಿ. ಆದ್ರೆ ಲಕ್ಷ್ಮೀ ದೇವಿಯ ಪ್ರಾರ್ಥನೆ ಅನುಸಾರವಾಗಿ, ಯಾಕಂದ್ರೆ ಇನ್ನೂ ಅವ್ರು ಶುದ್ಧಿ ಆಗಿಲ್ಲಲ್ಲ, ಅವ್ರು ಬರೀ ಸುಷುಪ್ತ ಅವಸ್ಥೆಯಲ್ಲಿದ್ದಾರೆ, ಆದ್ರೆ ಇನ್ನೂ ಅವ್ರಿಗೆ ಆಸೆಗಳಿದಾವೆ. ಈಗ ಈ ಪ್ರಳಯ ಆಯ್ತು, ಪ್ರಳಯ ಕಾಲದಲ್ಲಿ ಯಾರ ದೇಹ ತ್ಯಾಗ ಮಾಡ್ತಾರೆ ಅವ್ರೆಲ್ಲ ಹೃದಯದಲ್ಲಿ ಇನ್ನೂ ಆಸೆ ಇರುತ್ತೆ. ನನಗೆ ದುಡ್ಡು ಮಾಡ್ಕೋಬೇಕಾಯ್ತು, ನನಗೆ ಒಂದು ಭೋಗ ಮಾಡ್ಕೋಬೇಕಾಯ್ತು, ನನಗೆ ಜೀವನದಲ್ಲಿ IAS ಆಗ್ಬೇಕಾಯ್ತು, IPS ಆಗ್ಬೇಕಾಯ್ತು, ಬಹಳಷ್ಟು ಆಸೆಗಳನ್ನ ಇಟ್ಕೊಂಡು ದೇಹ ತ್ಯಾಗ ಮಾಡಿರ್ತಾರೆ. ಪ್ರಳಯ ಆಗ್ಬಿಟ್ಟಿರುತ್ತೆ. ಆ ಎಲ್ಲಾ ಜೀವಗಳು ಸುಷುಪ್ತ ಅವಸ್ಥೆಯಲ್ಲಿ ಇರುತ್ತೆ. ಮುಂದೆ ಸೃಷ್ಟಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದಾಗ ಭಗವಂತ ಮತ್ತೆ ಸೃಷ್ಟಿ ಮಾಡಿ ಅವ್ರವ್ರಿಗೆ ಆ ಪೊಸಿಷನ್ ದಲ್ಲಿ ಇಟ್ಬಿಡ್ತಾನೆ. ಒಬ್ಬನಿಗೆ IAS ಪೊಸಿಷನ್ ಇರ್ತಾನೆ, ಇನ್ನೊಬ್ರಿಗೆ IPS ಇರ್ತಾನೆ, ಇನ್ನೊಬ್ರಿಗೆ ಆನೆ ರೂಪದಲ್ಲಿ ಇಡ್ತಾನೆ, ಇನ್ನೊಬ್ರಿಗೆ ಕುದುರೆ ರೂಪದಲ್ಲಿ ಇಡ್ತಾನೆ. ಅವರಿಗೆ ಕುದುರೆ ಆಗೋ ಆಸೆ ಇತ್ತು, ಇನ್ನೊಂದಿಗೆ ತುಂಬಾ ಮಾಂಸ ಭಕ್ಷಣೆ ಮಾಡೋದು ಆಸೆ ಇತ್ತು, ಹುಲಿಯ ರೂಪದಲ್ಲಿ ಇಡ್ತಾನೆ. ಒಬ್ರಿಗೆ ಬ್ರಹ್ಮ ಮಾಡ್ತಾನೆ, ಒಬ್ರಿಗೆ ಇಂದ್ರ ಮಾಡ್ತಾನೆ. ಈ ತರ ಆ ಸ್ಥಾನಗಳಲ್ಲಿ ಅವ್ರವ್ರನ್ನ ಸ್ಥಾಪನೆ ಮಾಡ್ಬಿಡ್ತಾನೆ. ಇದೆಲ್ಲ ಆದ್ಮೇಲೆ ಇನ್ನು ಅವರಿಗೆ ಧರ್ಮ ಮಾರ್ಗದರ್ಶನ ಬೇಕಲ್ಲ, ಮಾರ್ಗದರ್ಶನ ಬೇಕಂತೆ ವೇದಗಳನ್ನ ಬರ್ತಾರೆ. ಹೈಗ್ರೀವ ರೂಪದಲ್ಲಿ ಈ ಕಲ್ಪದಲ್ಲಿ ಬಂದಿದ್ದಾರೆ, ಬೇರೆ ಕಲ್ಪದಲ್ಲಿ ಬೇರೆ ರೂಪದಲ್ಲಿ ಬಂದು ಅವರು ವೇದಗಳನ್ನ ಕೊಡ್ತಾರೆ. ಆ ವೇದಗಳನ್ನ ಕೊಟ್ಟಾಗ ಮನುಷ್ಯ ಸಮಾಜಕ್ಕೆ ಮಾರ್ಗದರ್ಶನ ಆಗುತ್ತೆ. ಮತ್ತೆ ವೇದಗಳು ಒಂದೇ ಇರ್ತಾವ? ವೇದಗಳಿಲ್ಲ. ವೇದಗಳ ಉಪಕಾರಿ ಅಂದ್ರೆ ಅವತರ ಜೊತೆಗೆ ಇತಿಹಾಸ ಪುರಾಣಗಳು ಕೂಡ ಇರ್ತವೆ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮೇತ್. ವೇದಗಳನ್ನ ಅರ್ಥ ಮಾಡ್ಕೋಬೇಕಂದ್ರೆ ಇತಿಹಾಸ ಪುರಾಣದ ರೂಪದಲ್ಲಿ, ಇತಿಹಾಸ ಪುರಾಣದಿಂದ ಅರ್ಥ ಮಾಡ್ಕೋಬೇಕು. ಇತಿಹಾಸ ಪುರಾಣ ಇಲ್ಲಂದ್ರೆ ವೇದಗಳ ಅರ್ಥ ಆಗಲ್ಲ ಅಂತ ಹೇಳ್ತಾರೆ. ಮತ್ತೆ ವಿಶೇಷ ಏನಂದ್ರೆ ಈ ಇತಿಹಾಸ ಪುರಾಣಗಳು ಒಂದೇ ತರ ಸೇಮ್ ಇರಲ್ಲ. ಪ್ರತಿಯೊಂದು ಕಲ್ಪದಲ್ಲಿ ಇತಿಹಾಸ ಪುರಾಣಗಳ ರೂಪ ಬೇರೆ ಇರುತ್ತೆ, ವೇದಗಳ ರೂಪ ಒಂದೇ ಇರುತ್ತೆ. ವೇದಗಳ ರೂಪದಲ್ಲಿ ಏನೂ ಪರಿವರ್ತನೆ ಇರಲ್ಲ. ಆದ್ರೆ ಇತಿಹಾಸ ಪುರಾಣಗಳು ಬೇರೆ ಬೇರೆ ರೂಪದಲ್ಲಿ ಬರ್ತವೆ. ಉದಾಹರಣೆಗೆ ಭಾಗವತ್ ಪುರಾಣ ಇದೆ, ಇಲ್ಲೇ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಏನಂತೆ, ಶೌನಕಾದಿ ಋಷಿಗಳು ಬಂದು ಸೂತ ಗೋಸ್ವಾಮಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಮೇಲೆ ಪರೀಕ್ಷಿತ್ ಮಹಾರಾಜರು ಲೀಲೆ ಆಯ್ತು, ಪರೀಕ್ಷಿತ್ ಮಹಾರಾಜರಿಗೆ 7 ದಿನ ಸಮಯ ಇತ್ತು. ಆವಾಗ ಇವರು ಸುಖದೇವ್ ಗೋಸ್ವಾಮಿ ಬಂದು ಭಾಗವತ ಪುರಾಣವನ್ನು ಹೇಳಿದ್ರು. ಇದು ಈ ಕಲ್ಪದಲ್ಲಿ ಆಗಿರುವಂತ ವ್ಯವಸ್ಥೆ. ಆದ್ರೆ ಮುಂದಿನ ಕಲ್ಪದಲ್ಲಿ ಈ ತರ ಇರುತ್ತೆ ಅಂತಲ್ಲ, ಈ ಬೇರೆ ಏನಾದ್ರೂ ಲೀಲೆ ಆಗಿ ಭಾಗವತ್ ಪುರಾಣ ಪ್ರಕಟ ಆಗಿರುತ್ತೆ. ಅದೇ ತರ ಪದ್ಮ ಪುರಾಣ, ಅಗ್ನಿ ಪುರಾಣ, ವಾಯು ಪುರಾಣ, ಎಲ್ಲಾ ಪುರಾಣಗಳು ಬೇರೆ ಏನಾದ್ರೂ ಲೀಲೆಗಳಾಗಿ ಪ್ರಕಟ ಆಗಿರುತ್ತವೆ. ಇನ್ನು ತನಕ ಅನಾದಿ ಸಮಯದಿಂದ ಎಷ್ಟು ಸರ್ತಿ ಬೇರೆ ಬೇರೆ ರೂಪದಲ್ಲಿ ಪುರಾಣಗಳು ಬಂದಿದ್ದಾವೆ. ಅವು ಎಲ್ಲವೂ ಭಗವಂತನ ಮನಸ್ಸಲ್ಲಿ ಬಂದು ಕೂತ್ಕೊಂಡಿದ್ದಾವೆ. ಇನ್ನು ಮುಂದೆ ಅನಂತ ಕಾಲದವರೆಗೆ
ಯಾವ್ಯಾವ ರೂಪದಲ್ಲಿ ಪುರಾಣಗಳು ಬರ್ತವೆ ಅವೆಲ್ಲ ಭಗವಂತನ ಅನಂತ ಮನಸ್ಸಲ್ಲಿ ಹೋಗಿ ಕೂತ್ಕೊಳ್ತಾ ಇರ್ತವೆ ಅಂತ. ಅವೆಲ್ಲ ಅಂದ್ರೆ ಎಲ್ಲಕ್ಕಿಂತ ಮುಂದೆ 1,000 ಕಲ್ಪದ ಹಿಂದೆ ಏನು ಸೃಷ್ಟಿಯಾಗಿತ್ತು ಅಥವಾ ಹಿಂದಿನ ಬ್ರಹ್ಮನ ಆರಂಭದಲ್ಲಿ ಯಾವ ರೂಪದಲ್ಲಿ ಇತಿಹಾಸ ಪುರಾಣಗಳಿದ್ದು ಅವೆಲ್ಲ ಭಗವಂತನ ಮನಸ್ಸಲ್ಲಿ ತಲೆಯಲ್ಲಿ ಇನ್ನೂ ತನಕ ಇದ್ದಾವೆ. ಅವೇನು ಕ್ಷೀಣ ಆಗಿಲ್ಲ. ಮುಂದೆ ಇನ್ನೊಂದು 50 ಬ್ರಹ್ಮ ಆದ್ಮೇಲೆ ಆ ಬ್ರಹ್ಮ ಏನ್ ಬರ್ತಾರೆ ಆ ಸಮಯದಲ್ಲಿ ಏನ್ ಭಗವಂತನ ತಲೆಯಲ್ಲಿ ಸ್ಟೋರ್ ಆದ್ರೆ ಸ್ಟೋರೇಜ್ ಫುಲ್ ಆಗಲ್ಲ ಭಗವಂತಂದು. ನಾವು ಇವಾಗ ನಾವು ಚಿಕ್ಕವರಿದ್ದಾಗ ಯಾವಾಗ ಕಂಪ್ಯೂಟರ್ ತಗೊಳ್ತಾ ಇದ್ವಿ 10 GB ಅಂತ 10 GB ಅಂತ ಇರ್ತಾ ಇತ್ತು. ಆಮೇಲೆ ಕಾಲಕ್ರಮೇಣ 20 GB 40 GB ಆಯ್ತು. ಇವಾಗ 320 GB 1 TB ಇಷ್ಟೆಲ್ಲ ಅಂತಾರೆ. ಇಷ್ಟು 10 TB 50 TB 100 TB ಆದ್ರೂ ಕೂಡ ಯಾವತ್ತಾದ್ರೂ ಒಂದಿನ ನಮ್ ಸ್ಟೋರೇಜ್ ಫುಲ್ ಆಗುತ್ತೆ. ಆದ್ರೆ ಭಗವಂತನಿಂದ ಆತರ ಇಲ್ಲ. ಕಲ್ಪಾಂತರದಿಂದ ಬಂತಿರುವಂತ ಎಲ್ಲಾ ಇತಿಹಾಸ ಪುರಾಣಗಳ ಜ್ಞಾನ ಅವ್ರ ತಲೆಯಲ್ಲಿ ಕುತ್ಕೊಂಡ್ರು ಎಷ್ಟು ಕೋಟಿ ಬ್ರಹ್ಮಗಳು ಬಂದೋದ್ರು ಕೂಡ ಅವ್ರ ಸ್ಟೋರೇಜ್ ಯಾವತ್ತೂ ಫುಲ್ ಆಗಲ್ಲ. ಈ ತರ ಅದ್ಭುತ ಜ್ಞಾನ ಭಗವಂತಂದು. ಯಾವಾಗ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನ ತನ್ನ ಪ್ರಶ್ನೆ ಕೇಳ್ತಾ ಇದ್ರು, ಒಂದ್ ಸ್ವಲ್ಪ ಟೈಮ್ ಕೊಡಪ್ಪ, ನಾನು ಹೋಗಿ ಅಧ್ಯಯನ ಮಾಡಿ ಬರ್ತೀನಿ ಅಥವಾ ಇದನ್ನ ಎಲ್ಲ ಸ್ಟಡಿ ಮಾಡ್ಕೊಂಡ್ ಬರ್ತೀನಿ, ರಿಸರ್ಚ್ ಮಾಡಿ ನಿನ್ಗೆ ಹೇಳ್ತೀನಿ ಅಂತ ಭಗವಂತ ಹೇಳಿಲ್ಲ. ಆ ಕ್ಷಣದಲ್ಲಿ ಅವ್ರಿಗೆ ಜ್ಞಾನ ಬಂತು. ಅದಕ್ಕೆ ಪೂರ್ಣ ಜ್ಞಾನ ಭಗವಂತನಲ್ಲಿದೆ ಅಂತ ಇದರಿಂದ ಗೊತ್ತಾಗುತ್ತೆ. ಆಮೇಲೆ ಇಷ್ಟು ಎಲ್ಲ ಬಂದ್ರು ಕೂಡ ಯಾವುದು ಆಸಕ್ತಿ ಇಲ್ಲ, ವೈರಾಗ್ಯ ಇದೆ. ಹೌದಪ್ಪ, ಕುರುಕ್ಷೇತ್ರ ಯುದ್ಧ ಭೂಮಿ ಇದೆಯಾ, ನನ್ನ ಕರ್ತವ್ಯದ ಅವಶ್ಯಕತೆ ಇದೆ ಅಲ್ಲಿ, ಸರಿ ಆಯ್ತು, ನನ್ನ ದ್ವಾರಕೆಯಲ್ಲಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ಬಿಟ್ಟು ಕುರುಕ್ಷೇತ್ರ ಯುದ್ಧ ಭೂಮಿಗೆ ಆ ಕ್ಷಣನೇ ಬರ್ತಾರೆ. ಬಂದು ಅಲ್ಲಿ ಏನ್ ಮಾಡ್ತಾರೆ, ಬಂದು ತನ್ನ ಭಕ್ತನ ಸಾರಥಿ ಆಗ್ತಾರೆ. ಭಗವಂತ ತನ್ನ ಭಕ್ತರಿಗೆ ಏನ್ ಮಾಡ್ತಾರೆ, ಅವರು ಭಕ್ತರಿಗೆ ಡ್ರೈವರ್ ಆಗ್ತಾರೆ ಯುದ್ಧ ಭೂಮಿಯಲ್ಲಿ. ಡ್ರೈವರ್ ಅಂದ್ರೆ ಒಂದೊಂದ್ಸತಿ ಅವರು ಕಾಲಿನಿಂದ ಕೂಡ ಸಂಕೇತ ಮಾಡ್ಬೇಕಾಗುತ್ತೆ. ಇಷ್ಟು ಅರ್ಜೆಂಟ್, ತುಂಬಾ ಟೆನ್ಷನ್ ಆಗಿರುತ್ತೆ ಯುದ್ಧದಲ್ಲಿ. ಆ ಯುದ್ಧದಲ್ಲಿ ಒಂದೇ ಸರ ಹೊರಗಿನ ಎದುರಿಗಿರುವಂತ ಪಾರ್ಟಿಗಳು ಶರಪ್ರಹಾರ ಮಾಡ್ಬೋದು, ಕಾಲಿನಿಂದ ಕೂಡ ಸಂಕೇತ ಮಾಡ್ಬೇಕಾಗತ್ತೆ. ಆ ತರ ಸಾರಥಿಯ ಸ್ಥಾನ, ಆ ತರದ ಸ್ಥಾನದಲ್ಲಿ ಇದು ಭಗವಂತ ಆ ಸಾರಥಿಯ ರೂಪದಲ್ಲಿ ಅರ್ಜುನ ಜೊತೆಗೆ ಸೇವೆ ಅರ್ಜುನ್ ಜೊತೆಗೆ ಇರ್ತಾರೆ. ಅದಕ್ಕೆ ಇಷ್ಟು ವೈರಾಗ್ಯ ಭಗವಂತನಲ್ಲಿದೆ. ಯಾವ ಕಾರಣಕ್ಕೂ ಅವನಲ್ಲಿ ಇಷ್ಟೆಲ್ಲ ಐಶ್ವರ್ಯಗಳು ಇದ್ರೂ ಕೂಡ ಅದ್ರ ಪ್ರತಿ ಮೋಹ ಆಸಕ್ತಿ ಅನ್ನೋದಿಲ್ಲ. ಅದಕ್ಕೆ ಭಗವಾನ್ ಅನ್ನೋದಕ್ಕೆ ಈ 6 ಗುಣಗಳು ಕಾರಣ ಅಂತ ವಿಷ್ಣು ಪುರಾಣದಲ್ಲಿ ತುಂಬಾ ಸ್ಪಷ್ಟವಾಗಿ ಪರಾಶರ ಮುನಿಗಳು ಹೇಳ್ತಾ ಇದ್ದಾರೆ. ಇನ್ನ ಭಗವಾನ್, ಪರಮಾತ್ಮ ಮತ್ತೆ ಬ್ರಹ್ಮಣ್ಣ ಅಂತ ಹೇಳ್ತಾರೆ. ಒಂದೊಂದ್ಸತಿ ಪರಬ್ರಹ್ಮನಿಗೂ ಭಗವಾನ್ ಅಂತ ಹೇಳ್ತಾರೆ. ನಾವು ತುಂಬಾ ಸರಳವಾಗಿ ಶಬ್ದಗಳನ್ನ ಬಳಸ್ಬಿಡ್ತೇವೆ. ಭಗವಂತ ಇದ್ದಾನೆ ನೋಡಿ, ಇದ್ರಲ್ಲಿ ಭಗವಂತ ಕಾಣ್ಬೋದು, ಬೆಂಕಿಯಲ್ಲಿ ಭಗವಂತ ಕಾಣ್ಬೋದು, ಎಲ್ಲ ಭಗವಂತನಿಂದ ಆಗ್ತಾ ಇದೆ, ನಾವು ಸರಳವಾಗಿ ಬಳಸ್ತೇವೆ. ಅದು ವ್ಯಾವಹಾರಿಕವಾಗಿ, ಈಗ ಉದಾಹರಣೆಗೆ ಯಾವ್ದಾದ್ರು ನದಿ ಹರಿತಾ ಇರುತ್ತೆ, ಅಲ್ಲಿ ನೋಡಿ ಗಂಗಾ ಹರಿತಾ ಇದೆ ಅಂತ ಹೇಳ್ತೇವೆ ನಾವು. ಜೀವ ಗೋಸ್ವಾಮಿ ಇದೇ ಉದಾಹರಣೆ ಕೊಡ್ತಾರೆ. ಗಂಗೆ ಹರಿತಾ ಇದೆ ನೋಡಿ, ಗಂಗೆ ನೀರ್ ತಗೊಂಬನ್ನಿ ಅಂತ ಲೌಕಿಕ ಭಾಷೆಯಲ್ಲಿ ಹೇಳ್ತಾರೆ. ವಾಸ್ತವಿಕವಾಗಿ ಅದನ್ನ ನೋಡಿದ್ರೆ ಗಂಗಾ ನದಿ ಇರ್ಲಿಕ್ಕಿಲ್ಲ, ಗೋದಾವರಿ ಇರ್ಬೋದು, ಕಾವೇರಿ ಇರ್ಬೋದು, ಸಿಂಧು ಇರ್ಬೋದು, ನರ್ಮದೆ ಇರ್ಬೋದು. ಗಂಗೆ ಹರಿತಾ ಇದೆ, ಒಂದ್ ಸ್ವಲ್ಪ ಗಂಗೆ ತಗೊಂಬನ್ನಿ ಅಂತ ಹೇಳ್ತಾರೆ ಪೂಜೆಯಲ್ಲಿ. ವ್ಯವಹಾರಿಕವಾಗಿ ಆ ತರ ಬಳಸ್ತಾರೆ. ಅದೇ ತರ ನಾವು ಇಲ್ಲೆಲ್ಲಾ ನೋಡೋದು ಭಗವಂತನ ಶಕ್ತಿಗಳು. ನಾವೆಲ್ಲರೂ ಪರಬ್ರಹ್ಮನನ್ನು ನೋಡ್ತೀವಿ. ಆ ಪರಬ್ರಹ್ಮನು ನೋಡಿ ಭಗವಂತ ನೋಡಿ ಅಂತ ಅನ್ನುವಂಥದ್ದು ಲೌಕಿಕವಾಗಿ ವ್ಯವಹಾರ ಮಾಡೋ ಸಾಧ್ಯತೆ ಇದೆ. ಆದ್ರೆ ವಾಸ್ತವಿಕವಾಗಿ ಬ್ರಹ್ಮ, ಪರಮಾತ್ಮ, ಭಗವಾನ್ ಈ 3 ತರಲ್ಲಿ ತುಂಬಾ ಅಂದ್ರೆ ಬೇರೆ ಬೇರೆ ಭೇದ ಇದೆ. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ತಾತ್ವಿಕವಾಗಿ ಯಾವ್ದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು. ಇದು ಬಹಳ ಮಹತ್ವಪೂರ್ಣವಾದದ್ದು. ಈ ಭಗವಂತ ಏನಿದ್ದಾನೆ, ಅವನ ಶರೀರದಿಂದ ಬರೆದಿರುವಂತ ಕಿರಣಗಳೇನಿದಾವೆ, ಬೆಳಕಿನ ಕಿರಣಗಳು, ಈಗ ಸೂರ್ಯದಿಂದ ಬರೆದಿರುವಂತ ಬೆಳಕಿನ ಕಿರಣಗಳು ಎಲ್ಲ ಕಡೆ ಆವೃತವಾಗಿದೆ, ಅದಕ್ಕೆ ನಮಗೆ ಬೆಳಕಾಗಿದೆ ಅಂತ ಕಾಣುತ್ತೆ. ಅದೇ ತರ ಭಗವಂತನ ಶರೀರದಿಂದ ಏನ್ ಕಿರಣಗಳು ಬರ್ತಾ ಇದ್ದಾವೆ, ಅದು ಬ್ರಹ್ಮಜ್ಯೋತಿ ಅಥವಾ ಪರಬ್ರಹ್ಮ ಏನಿರುತ್ತೆ, ಅದರ ಒಂದು ಭಾಗದಲ್ಲಿ ಅಜ್ಞಾನದ ಆವರಣೆ ಆಗುತ್ತೆ. ಆ ಒಂದು ಭಾಗದಲ್ಲಿ ಅಜ್ಞಾನದ ಆವರಣೆ ಏನಾಗುತ್ತೆ, ಅದು ಈ ಭೌತಿಕ ಜಗತ್ತು. ಅದಕ್ಕೆ ಇಲ್ಲಿ ಏನ್ ಜಡ ವಸ್ತುಗಳು ಕಾಣ್ತಾ ಇದೆ, ಮೊಬೈಲ್ ಕಾಣ್ತಾ ಇದೆ, ಈ ಟೇಬಲ್ ಕಾಣ್ತಾ ಇದೆ, ಇಲ್ಲಿ ಫ್ಯಾನ್ ಕಾಣ್ತಾ ಇದೆ, ಇದೆಲ್ಲ ಏನ್ ಜಡ ವಸ್ತುಗಳು ಕಾಣ್ತಾ ಇದೆ, ಇವೆಲ್ಲ ಈ ಬ್ರಹ್ಮದ ಪರಿವರ್ತನೆ, ಈ ಬ್ರಹ್ಮ ಜ್ಯೋತಿಯ ಪರಿವರ್ತನೆ ಅಷ್ಟೇ. ವಾಸ್ತವಿಕವಾಗಿ ಎಲ್ಲಾ ಕಡೆ ಬ್ರಹ್ಮ ಜ್ಯೋತಿನೇ ಇದೆ. ಆ ಬ್ರಹ್ಮ ಜ್ಯೋತಿ ಪರಿವರ್ತನೆ ಏನಾಗಿದೆ, ಅದರಿಂದ ಇವೆಲ್ಲ ವಸ್ತುಗಳು ಕಾಣ್ತಾ ಇದೆ. ಇದು ಬ್ರಹ್ಮ ಅನ್ನೋ ತರ ಅಂತ ಈ ತರ ಇದನ್ನ ಅರ್ಥ ಮಾಡ್ಕೋಬೇಕು. ಹರೇ ಕೃಷ್ಣ. ಈಗ ಮುಂದೆ ತುಂಬಾ ವಿಸ್ತಾರವಾಗಿದೆ, ಅದನ್ನ ನಾಳೆ ನಾಡಿದ್ದು ಚರ್ಚೆ ಮಾಡೋಣಂತೆ. ಭಗವಾನ್
के तीन मतलब वास्तविकता में भागवत पुराण में तीन रूपों के बारे में चर्चा की गई है। एक है ब्रह्मन, एक है परमात्मा और एक है भगवान। ये तीन किया जा रहा है। वास्तविक व्यवहार में भी हम इन तीनों को मिक्स कर देते हैं। कभी कभी हम कहते हैं कि ये सब परमात्मा का कार्य है, कभी कभी हम कहते हैं कि ये सब भगवान कर रहे हैं, कभी तो तीनों में भेद करना जानना चाहिए हमें। क्या कौन सा क्या है यह समझना अति आवश्यक है। एक तो चीज सत्य है कि जीवों से तीनों भिन्न है। जीवात्मा तो नहीं है, ये तीनों जीवात्मा से भिन्न है। मैं आप हम सब लोग भगवान कभी नहीं बन सकते। भागवत पुराण में सबसे पहले ब्रह्मांड और भगवान के बारे में चर्चा की गई, उसके बाद परमात्मा के बारे में चर्चा की है। परंतु फिर भी यह क्रम अति आवश्यक है, क्योंकि यह उत्तरोत्तर आध्यात्मिक प्रगति होते होते एक व्यक्ति पहले ब्रह्मांड, फिर परमात्मा, फिर भगवान का साक्षात्कार करते हैं। आध्यात्मिक सो आनंद मिलता है, जो आध्यात्मिक जीवन में आनंद मिलता है वो पर ब्रह्म के ज्ञान से मिलता है। सब जगह पे पर ब्रह्म भगवान की शक्ति आवृत है। इस ज्ञान का जब समझ में आता है तो इस अध्यात्म में आनंद मिलता है। इस आध्यात्मिक स्तर का आनंद जब मिलता है तो लौकिक सुख जो है बहुत ही छोटा हो जाता है। कितने सारे बड़े लोग हैं इस दुनिया में। कोई उद्यमी हो सकता है, कोई राजकारणी हो सकता है, कोई फिल्म अभिनेता हो सकता है। हम सोच सकते हैं अरे इनकी जीवन में बहुत सुख होगा। परंतु जो अध्यात्म में सुख भोगने भोगने लगते हैं, इनकी छोड़िए, इंद्र और ब्रह्मा का जो सुख होता है, उस लोक में जो ऐश्वर्य होता है वह भी छोटा लगने लगता है उसके लिए। तो यह क्या होता है, अध्यात्म के आरंभिक स्तर में ही ऐसे होता है। आरंभिक स्तर में इतना आनंद होता है। शिक्षाष्टकम में भी ऐसे कहा गया है कि आनंदम वर्धनम प्रतिपदम पूर्णम। आरंभिक स्तर में हर एक क्षण में इतना आनंद होता है। एक चीज हमें समझना चाहिए कि शक्ति, ये सब भगवान की शक्ति है, परंतु शक्ति से भगवान भिन्न है। आप कोई भी अद्भुत वस्तु देख सकते हैं, सूर्य की किरणों को देख सकते हैं, या फिर कोई जलपात देख सकते हैं। सब देखने से आपको लगता है अरे ये भगवान है, परंतु ये भगवान नहीं, भगवान की शक्ति है। केवल भगवान की शक्ति है, भगवान इससे भिन्न है। ऐसे नहीं कि भगवान को आना चाहिए सब चलाने के लिए, सूर्य को चलाने के लिए भगवान को आने की जरूरत नहीं। भगवान की शक्तियां काम करती है। भगवान अपने कार्य, अपने आनंद में, अपने भक्तों के साथ अपने आनंद में मग्न है। भगवान का इस जगत से कोई संबंध नहीं है। भगवान चला रहे फिर भी भगवान का कोई संबंध नहीं है। ऐसे नहीं कि भगवान यहाँ आके काम नहीं करेंगे तो यहाँ काम शुरू नहीं होगा, नहीं, ये सब अपनी शक्तियों से चलते रहते हैं। तो यह अंतर है भगवान और इस ब्रह्म सत्य में। भगवान शब्द में इसका अर्थ है भरता। भरता मतलब जो सबका पालन करते हैं। ग मतलब गमयिता, जो पालन करके वस्तु पालन की योग्य वस्तुओं को हमें ला के देते हैं। तो गमयिता मतलब जो चलना। सो इस संसार को चला रहे हैं वो ग है। और भग शब्द का एक और अर्थ है। भग शब्द का अर्थ है ऐश्वर्य। सारे षड ऐश्वर्य जिसमें समाश्रित है वह भग है। और जो वान, जो इसको धारण किए है वह भगवान है। और वह का अर्थ है वास, जो सब ऐश्वर्यों के निवास स्थान है, जो सारे भरण भरण योग्य वस्तुओं का निवास स्थान है और हम सब का निवास स्थान है। ऐसे व्यक्ति जो है वह वास है, इसलिए वह शब्द का अर्थ है। तो भरता और गमयिता का यह अर्थ नहीं है कि वह इस ब्रह्मांड का सृष्टि और पालन कर रहे, नहीं, उनकी शक्तियां कर रही है, वह उसका अर्थ है। विष्णु पुराण में षड ऐश्वर्य के बारे में बताया गया है कि सबसे अधिक मतलब सारा यश भगवान में है, सारा शक्ति भगवान में है, संपत्ति सब भगवान में है, सौंदर्य सुंदरता भगवान में है, ज्ञान भी भगवान में है और वैराग्य भी भगवान में है। सारे ऐश्वर्य एक ही व्यक्ति में समाश्रित है। भगवान का यशस तीनों लोकों में गुणगान किया जाता है। सारी देवताएं, ऋषि, अप्सरा, किन्नर सब भगवान का गुणगान करते रहते हैं। हमारा बर्थडे शायद हम जाने, हम बर्थडे आज भी संसार भर में सब जगह पे मनाया जाता है। कितने पुराने हैं भगवान रामचंद्र और कितने पुराने भगवान कृष्ण, उनकी जन्मदिन अभी तक मनाई जाती है। प्रभुपाद की कृपा से विदेशों में भी आजकल शुरू हुआ है भगवान का जन्मदिन मनाना। तो यह है भगवान का यश। और फिर भगवान की शक्ति क्या है, सारे ब्रह्मांडों को अपने सिर पे धारण किए है। और उनको इतना भार लग रहा है जितना एक राई का तिनका सर के ऊपर आने पर कैसे लगता है, ऐसे उनको लग रहा है। उनको बिल्कुल भार नहीं लग रहा है।
और फिर सारी संपत्ति, भगवान के पास सारी संपत्ति है, लक्ष्मी सहस्त्र शत सेम्ब्रम, हजारों लक्ष्मियां उनकी सेवा करती रहती है। और फिर सौंदर्य, सौंदर्य इतना ज्यादा है कि मनमत भी उनसे आकर्षित हो जाते हैं। मनमत जो है शर प्रहार करते हैं यदि एक पुरुष स्त्री को देखे या स्त्री पुरुष को देखे, और उनको मोहित करते हैं, परंतु वह खुद भगवान से मोहित हो जाते हैं। ज्ञान, सारे वेदों का ज्ञान भगवान के पास है और कल्पांतर में भगवान ही इसको प्रदान करते हैं। और इतने सारे पुराणों का, हर एक कल्प में पुराण का अलग रूप रहता है। जैसे इस बार परीक्षित महाराज को शुक्देव गोस्वामी ने बताया, या फिर नैमिषारण्य के ऋषियों को सूत गोस्वामी ने बताया। अगले कल्प में कोई कुछ और लीला हो सकती है जिससे ज्ञान आता है। परंतु हजारों कल्पों से, हजारों ब्रह्माओं के जन्मों से आगे, हजारों के ब्रह्माओं के जन्म जब तक होंगे तब तक के सारा नॉलेज उनके माइंड में स्टोर्ड है। तो इतना डेटा स्पेस उनके पास है, तो इसलिए पूर्ण ज्ञान उनके पास है। जब भगवत गीता बताया गया था तो भगवान को कोई प्रिपरेशन करने की जरूरत नहीं थी, तुरंत वो बता दिए। और फिर वैराग्य, भगवान में सारे वैराग्य, इतना होने के बाद भी उनको बिल्कुल अहंकार नहीं है, नहीं कुरुक्षेत्र भूमि में मेरी आवश्यकता है, तुरंत आ गए। और फिर वहां पे सारथी का काम किए। तो ये षड ऐश्वर्य पूर्ण रूप में भगवान में है। व्यवहारिक रूप में कोई भी नदी हो, नर्मदा हो, सिंधु हो, उनको हम व्यवहारिक रूप में गंगा कह सकते हैं, थोड़ा सा गंगा लेके आई पूजा के लिए, ऐसे कह सकते हैं। परंतु वास्तविकता में ये अलग अलग नदियां है। उसी प्रकार से हम ब्रह्मांड को, भगवान की शक्ति को कभी कभी, इतना अद्भुत सूर्य की शक्ति है तो ये भगवान ही है, परंतु ऐसे भगवान नहीं है, वो भगवान का केवल अंश है, भगवान का केवल शक्ति है। तो इसको हमें समझना है। हरे कृष्ण। ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಇದೊಂದು ಸ್ವಲ್ಪ ಜಟಿಲ ವಿಷಯ ಅನ್ಸಿರ್ಬೋದು ಆರಂಭದಲ್ಲಿ, ಆದ್ರೂ ಕೇಳ್ತಾ ಇರಿ, ಕಾಲಕ್ರಮೇಣ ಗೊತ್ತಾಗುತ್ತೆ. ಪ್ರಶ್ನೆ ಏನಾದ್ರೂ ಇದೆಯಾ? ಸರಿ, ಏನು ಪ್ರಶ್ನೆ ಇಲ್ಲ ಅಂತ ಅನ್ಸುತ್ತೆ. ಇವತ್ತಿಲ್ಲೇ ಮುಗಿಸೋಣಂತೆ. ಅಭಿರಾಮ್ ಪ್ರಭು. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय। हरे कृष्ण। हरे कृष्ण प्रभु। हरे कृष्ण प्रभु जी, दंडवत हरे प्रणाम। कृष्ण प्रभु।